ചെറുപ്പത്തിൽ അമ്മ സ്നേഹത്തോടെ മണ്ടൻ എന്ന് വിളിക്കാറുണ്ടായിരുന്നു, മണ്ടാനന്ദൻ. പക്ഷെ ഇവർ എന്നെ ഇപ്പോഴും മണ്ടനായി കരുതുന്നു. കസ്റ്റം ഡിപ്പാർട്ട്മെന്റ് ആണെന്ന് പറഞ്ഞ് കോൾ വരുന്നു, പിന്നെ പറയും നിങ്ങളുടെ പാഴ്സലിൽ നിന്ന് ഡ്രഗ്സ് കിട്ടിയെന്ന്. മനസ്സിലാവുന്നുണ്ട്. ആദ്യം പേടിപ്പിക്കും, പിന്നെ പറയും പണം ട്രാൻസ്ഫർ ചെയ്യാൻ. സ്നേഹത്തോടെ എന്തും വിളിച്ചോ. പക്ഷേ ഞാൻ മണ്ടനല്ല. ഓർമ്മിക്കൂ, UPI സേഫാണ്. പക്ഷെ നിങ്ങളെ ആരെങ്കിലും ഇതുപോലെ പേടിപ്പിച്ചാൽ പറയൂ, ഞാൻ മണ്ടൻ അല്ല. Tiger Balm Oil. Drops of relief for cold and headache. ಎಲ್ಲರೂ ಕೂಡ ಅವರ ಪರವಾಗಿ ಎಲ್ಲರ ಪರವಾಗಿ
ಒಂದು ಮಲ್ಲವರ ಪ್ರಾದೇಶಿಕ ಸಮಿತಿಯವರಿಂದ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಬಹಳ ವರ್ಷಗಳ ಬಳಿಕ ಕಣ್ಣಿನ ಕರಾವಳಿನ ಸದಸ್ಯ ಶ್ರೀ ಕಿಶೋರ್ ಹಾಗೂ ಇವರಿಗೆ ಪುಣ್ಯಕಾಲ ಭಗವತಿಯ ತಾಯಿ ಇಚ್ಛೆಯಂತೆ ಪುಣ್ಯಕಾಲ ಭಗವತಿಯ ಬೆಳ್ಳೆಪಡ ಪೀಠ ಕಲಶ ಸ್ಥಾನ ನಡೆಯಲಿದೆ. ಆ ಸುಂದರ ನಯನ ಮನೋಹರ ದೃಶ್ಯವನ್ನು ನೋಡಲಿಕ್ಕೆ ನಡೆಯಿತು. ಇದೆಷ್ಟೋ ತಲೆಮಾರುಗಳ ಸುಮಾರು 4 ತಲೆಮಾರುಗಳ ಬಳಿಕ ನಡೆಯುತ್ತಿರುವಂತಹ ಪೆರುಂಕೈಯಾಗ ಸುಮಾರು 351 ವರ್ಷಗಳ ಬಳಿಕ ಯಾವ ಪುಣ್ಯವಳಿಯನ್ನು ನಮಗೆ ಅದು ಲಭಿಸಿದೆ. ಅದರ ಸಂಪೂರ್ಣ ಸದುಪಯೋಗವನ್ನು ಪಡೆದು ತಾಯಿ ಭಗವತಿಯ ಹಾಗೂ ಪರಿವಾರ ಶಕ್ತಿಗಳ ಬಗ್ಗೆ ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಎಲ್ಲರೂ 2 ಗಂಟೆಗೆ ಸೇರೋಣ. ಅವರೆಲ್ಲ ವರ್ಷವನ್ನು ಎಲ್ಲರೂ ಬಿಟ್ಟು ವಿನಯಪೂರ್ವಕ ವಿನಂತಿಸಿ ಹೋಗ್ತಾರೆ.
ഒരു വീട്ടിൽ ഒന്നിച്ചു കഴിയുന്നത് പല ഇഷ്ടങ്ങളാ. എല്ലാവരുടെയും ഇഷ്ടങ്ങൾ അവരെക്കാൾ നന്നായി അറിയുന്നത് കിച്ചനാണ്. നല്ല വയനാടൻ പെപ്പറും രാജകുമാരി ജിഞ്ചറും ശ്രീലങ്കൻ സിനമണും കൃത്യമായ അളവിൽ. കിച്ചൺ ട്രഷേഴ്സ് ചിക്കൻ മസാല, പരിശുദ്ധിയുടെ ആരംഭം കിച്ചണിൽ നിന്നും.
ತುಂಬ ಭಕ್ತಾದಿಗಳು ವೇಟ್ ಮಾಡ್ತಾ ಇದ್ದಾರೆ. ಒಂದು ಗಮನಕ್ಕೆ ಬಂದು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಬಹಳ ಜೋಶಿಂದ ಸರ್ ಮಾಡಬೇಕು. ಎಲ್ಲ ಪುಟ್ಟ ಸಿದ್ಧವಾಗಿದೆ. ನಮ್ಮ ಸಿದ್ಧವಾಗಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಧ್ವಜಾರೋಹಣ ನಡೆಯಲಿದೆ. ತಮ್ಮ ಸಿದ್ಧವಾಗಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಧ್ವಜಾರೋಹಣ ನಡೆಯಲಿದೆ. ಈ ಸಂಪೂರ್ಣ 6 ದಿನಗಳ ಕಾರ್ಯಕ್ರಮಕ್ಕೆ ಧ್ವಜಾರೋಹಣದ ಶುಭ ಮುಂಜಾನೆಯ ಶುಭ ಮುನ್ನುಡಿ. ಒಂದೇ ಪೀಠದಲ್ಲಿ 3 ಬಿಂಬಗಳಿರುವ ಅಪೂರ್ವ ಅವಕಾಶ ತಾಯಿ ಭಗವಂತಿಗೆ ಅದು ಈ ಪುಣ್ಯ ಭೂಮಿ. ಎಲ್ಲ ವ್ಯವಸ್ಥೆಗಳಿಗೆ ಆಫೀಸ್ ಕೌಂಟರ್ ಕೇಳಿಗೆ ಕೊಡ್ತೀರಾ. ಎಲ್ಲ ಕ್ಷೇತ್ರದ ಮುಂಭಾಗದಲ್ಲಿ ಆಫೀಸ್ ಇದೆ, ಸೇವಾ ಕೌಂಟರ್, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆ ಹಾಗೂ ಉಪಹಾರ ಲಘುಭಕ್ಷಣದ ಅದೇ ರೀತಿ ಅನ್ನದಾನ ಸಂತರ್ಪಣೆ ವೇದಿಕೆ ಕೂಡ ಎಲ್ಲ ಆಫೀಸ್ನ ನಮ್ಮ ಕ್ಷೇತ್ರದ ಮುಂಭಾಗದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅದರಲ್ಲಿ ಇರುವುದರ ಶ್ರಮ ಆದೂರು ಸಾರ್ವಜನಿಕ ಸಮಿತಿ ಹಾಗೂ ಎಲ್ಲ ಸರ್ವ ಸಮಿತಿಯವರ ಅದರಲ್ಲಿ ಇರುವುದರ ಶ್ರಮ ಈ ರೀತಿ ಕ್ಷೇತ್ರಕ್ಕೆ ಆ ಸ್ಥಳವನ್ನು ದಾನ ಮಾಡಿದ ಹಲವರಿದ್ದಾರೆ. ಅವರಿಗೆಲ್ಲರೂ ಕೂಡ ಕ್ಷೇತ್ರ ಸಮಿತಿ ಮತ್ತು ಆಡಳಿತ ಸಮಿತಿ ಆಭಾರಿಯಾಗಿದೆ. ಅದೇ ರೀತಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ನಮಗೆ ಕಾಲಕ್ಕೆ ನಿರ್ದೇಶನ ನೀಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆ ಮತ್ತು ಆಭಾರಿಗಳಾಗಿದೆ. ಭಜನಾ ಕಾರ್ಯಕ್ರಮಕ್ಕೆ 6:30ರಿಂದ ಸಂಜೆ 6:30 ತನಕ ಎಲ್ಲರೂ ಭಾಗವಹಿಸಿ ಅಮ್ಮನ ಕಥೆಗೆ ಮಾತನಾಡಬೇಕಾಗಿ ಕೋರಿಕೊಳ್ತಿದ್ದೇವೆ. ಸೈನಿಕರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಕ್ಷೇತ್ರ ಸಮಿತಿ ಮತ್ತು ಭರಣ ಸಮಿತಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
ഒരു പ്രത്യേക അറിയിപ്പ്. സ്വയം സേവനായി ജോലി ചെയ്യാൻ ആഗ്രഹിക്കുന്ന ഭക്തജനങ്ങൾ വോളണ്ടിയർ ഓഫീസുമായി ബന്ധപ്പെടേണ്ടതാണ്. ട്രാഫിക് ചുമതലയുള്ള രാജേഷ് കുണ്ടവ വോളണ്ടിയർ ഓഫീസുമായി ബന്ധപ്പെടേണ്ടതാണ്.
ഹലോ പ്രത്യേകതയുണ്ട്. കേൾ 14 യു 80 കേൾ 14 6 06 17 06 17 KA 19 MD 82 35 ഈ വാഹനം അവരുടെ ആജീവ പാർട്ടിയുടെ 60 80 18
വാഹനങ്ങളായ ലക്കി കൂപ്പന്റെ വാഹനവും അനൗൺസ്മെന്റ് വണ്ടിയും അവിടുന്ന് മാറ്റി പാർക്ക് ചെയ്ത് സഹകരിക്കണമെന്ന് അഭ്യർത്ഥിക്കുന്നു. യൂണിവേഴ്സിറ്റിയുടെ ചെയർമാൻ വോളണ്ടിയർ ഓഫീസുമായി ബന്ധപ്പെടേണ്ടതാണ്. യുവശക്തി ആദൂരിന്റെ പ്രസിഡന്റ് വോളണ്ടിയർ ഓഫീസുമായി ബന്ധപ്പെടേണ്ടതാണ്. കൊളംബസ് വെഞ്ചർ കൊളോണിസ്റ്റ് വിളിക്കുന്നു. ഓ കഷ്ടം. ഫണ്ടിംഗ് ഉള്ള പൈസക്ക് വേണ്ടി അമേരിക്കയിൽ കറങ്ങി നടക്കുന്ന ആളുടെ വിചാരം. ഹലോ തിരുമനസേ, അതോ ഞാൻ ഇന്ത്യക്കാരെ പോലെ നമസ്കാരം എന്നാണ് പറയേണ്ടത്? ഫോട്ടോസ് ഫോട്ടോസ്. ശരി സർ, തീർച്ചയായും. ഏട്ടാ ലാമേ വായിച്ചു കളയും. ഇതാ ഇപ്പൊ തന്നെ നിങ്ങൾക്ക് അയക്കാം. മാന്ത്രിക റബ്ബർ കൊണ്ട് നിങ്ങളുടെ ഫോട്ടോകളിലെ അനാവശ്യ വിവരങ്ങൾ മായ്ച്ചു കളയൂ. ക്യാൻവ, ഹൃദയത്തിൽ നിന്ന് ഡിസൈൻ വരെ.
ತಾರೆ ಅನುಷ್ಕಾ ಶೆಟ್ಟಿ ಅವರ ಸಹೋದರ ಕಾಶಿಯ ಸಹೋದರ ಶ್ರೀ ಪುನರಂಜನ್ ಶೆಟ್ಟಿ ಅವರು ಕೂಡ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿ ಕರ್ನಾಟಕದ ಸಂಗೀತ ಲೋಕದ ದಿಗ್ಗಜ ಶ್ರೀ ಗುರುಕಿರಣ್ ಮಂಗಳೂರು ಇವರು ಭಾಗವಹಿಸಿದ್ದಾರೆ. ರೈಲ್ವೆ ಕೇಂದ್ರದ ರೈಲ್ವೆ ಸಚಿವ ಸೋಮಣ್ಣರವರ ಸುಪುತ್ರ ಅರುಣ್ ಸೋಮಣ್ಣ ಅವರು ಕೂಡ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ವಿಶ್ವಾಸವನ್ನು ಕೊಡ್ತಾ ಇದ್ದೇವೆ. ಇದೆಲ್ಲ ಪ್ರಯತ್ನ ನಮ್ಮ ಕರಾವಳಿನ ವಾಮನೂಟ ಅವರ ಹೊಸ ಚರಿತ್ರ ಶ್ರೀಮೂಟ ಇವರ ಪ್ರಯತ್ನದಿಂದ ಇದೆಲ್ಲ ಸಾಧ್ಯವಾಗಿದೆ. ಅವರಿಗೆ ಕೂಡ ಕ್ಷೇತ್ರ ಸಮಿತಿ ಮತ್ತು ನಾಗರಿಕ ಸಮಿತಿಯ
ಮೊಬೈಲ್
ಅಂದೆ
ಗೌರಿ ಕ್ಷೇತ್ರ ತೆರಿಗೆಯ ಭಾಗವಾಗಿ ವೈದ್ಯ ಕಾರ್ಯಕ್ರಮಗಳാണ് ഇപ്പോൾ ക്ഷേത്രാങ്കണത്തിൽ ആരംഭിക്കുന്നത്. നമ്മുടെ സരസ്വതി മണ്ഡപത്തിന്റെ ഉദ്ഘാടനം നിർവഹിച്ച് എടനീർ മഠാധിപതി സ്വാമി ഇവിടെ ആസനരായിരിക്കുകയാണ്. അദ്ദേഹം ഭക്തജനങ്ങൾക്ക് ആശീർവചനം നൽകുവാൻ പോവുകയാണ്. എല്ലാ ഭക്തജനങ്ങളും ക്ഷേത്രാങ്കണത്തിൽ പ്രവേശിക്കണമെന്ന് അഭ്യർത്ഥിക്കുന്നു. ആശീർവചനത്തിനായി സ്വാമിജിയെ ആദരവോടെ ക്ഷണിക്കുന്നു. അതുപോലെ തന്നെ ക്ഷേത്ര തന്ത്രി കുണ്ടാർ വാസുദേവ തന്ത്രിയാണ് ക്ഷേത്രാങ്കണത്തിൽ ഉപവിഷ്ടയായിരിക്കുകയാണ്. ആശീർവചനത്തിനായി ക്ഷേത്ര തന്ത്രിയെ ആദരപൂർവ്വം ക്ഷണിച്ചുകൊള്ളുന്നു. ಈ ಗ್ರಾಮದ ಸಾನ್ನಿಧ್ಯ ಶಕ್ತಿಯಾದ ಪಂಚಲಿಂಗೇಶ್ವರನ ಪಾದಾರಗಳಿಗೆ ಶಾಸನ ಪ್ರಣಾಮವನ್ನು ಮಾಡುತ್ತಾರೆ. ಪಂಚಲಿಂಗೇಶ್ವರನಿಗೆ ಅದೇ ರೀತಿ ಭಗವತಿಗೆ ಅವಿನಾಭಾವ ಧಾರ್ಮಿಕವಾದ ಸಂಬಂಧ. ಆ ರೀತಿಯಲ್ಲಿ 350 ವರ್ಷಗಳಿಂದೀಚೆ ನಡೆದಂತಹ ಬೆಳಂಗಲಿಯ ಮಹೋತ್ಸವದ ಪ್ರಾರಂಭದ ದಿವಸ ಧ್ವಜಾರೋಹಣದ ಸುಮುಹೂರ್ತಕ್ಕೆ ನಾವೆಲ್ಲ ಸಾಕ್ಷಿಗಳಾಗಿದ್ದೇವೆ. ಈ ಪ್ರಾಂಗಣದಲ್ಲಿ ವಿಶೇಷವಾಗಿ ನಮ್ಮ ಈ ವಠಾರದ ಮಠಾಧಿಪತಿಗಳಾದ ಎಡನೇರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾರೆ. ಎಲ್ಲ ದೈವಿಕ ಶಕ್ತಿಗಳು ಕೂಡ ಸ್ಮರಣೆ ಮಾಡುವುದರೊಂದಿಗೆ ನಮ್ಮೆಲ್ಲ ನಾಡಿಗೆ ಸುಭಿಕ್ಷವನ್ನು ತರುವಂತಹ ಈ ಒಂದು ಮಹೋತ್ಸವ ನಾವೆಲ್ಲ ಭಕ್ತರಾಗಿ ಅದಕ್ಕೆ ಸಾಕ್ಷಿಯಾಗಿದ್ದೇವೆ. ಅದೇ ರೀತಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಪ್ರಾರಂಭಕ್ಕೆ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು ಬಂದು ಇಲ್ಲಿ ಪಾದ ಸ್ಪರ್ಶ ಮಾಡಿದ್ದಾರೆ. ನಮಗೆಲ್ಲ ಅವರು ಅನುಗ್ರಹಿಸಲಿದ್ದಾರೆ. ಇವತ್ತಿನಿಂದ ತೊಡಗಿ 12 ದಿವಸಗಳ ಪರ್ಯಂತ ನಡೆಯುವಂತಹ ಇಲ್ಲಿಯ ಎಲ್ಲ ಧಾರ್ಮಿಕ ಪ್ರಕ್ರಿಯೆಗಳು, ಅದೇ ರೀತಿ 140 ಆ ದೈವಗಳ ಆ ಮಹೋತ್ಸವ, ಅದನ್ನೆಲ್ಲ ನೋಡುವಂತಹ ಸಂಭ್ರಮದಲ್ಲಿ ನಾವಿದ್ದೇವೆ. ಯಾವ ಈ ನಾಡಿನಲ್ಲಿ ಅಡೂರು ಮಹಾಲಿಂಗೇಶ್ವರ ಕ್ಷೇತ್ರದ ಆ ಗೌಡಿಕಾರದ ಯಾತ್ರೆ 400 ವರ್ಷಗಳಿಂದ ನಡೆದಂತಹ ಆ ಒಂದು ದೇವರ ಆ ಪ್ರಕ್ರಿಯೆ ಮೊದಲಾದೆ ಆ ಯಾತ್ರೆ ಹೋಗಿ ಆ ಮೃತ್ತಿಕಾ ಪ್ರಸಾದವನ್ನು ನಾವು ದೇವರಿಗೆ ಸಮರ್ಪಿಸಿದ್ದೇವೆ. ಅದೇ ರೀತಿ 350 ವರ್ಷಗಳಿಂದ ಈಚೆಗೆ ನಡೆದಂತ ಈ ಒಂದು ಧಾರ್ಮಿಕ ಒಂದು ಆಚಾರವನ್ನು ನೋಡುವಂಥ ಸೌಭಾಗ್ಯ ನಮಗೆ ಎಲ್ಲ ಒದಗಿ ಬಂದದ್ದು ಈ ನಾಡಿನ ಶ್ರೇಷ್ಠತೆ ಅಂತ ಹೇಳ್ಬೋದು. ನಾವೆಲ್ಲ ಧಾರ್ಮಿಕ ಶ್ರದ್ಧೆಯುಳ್ಳವರು, ಆ ಮೂಲಕ ವಿಶ್ವಾಸದಿಂದ ನಮ್ಮೆಲ್ಲ ಅನುಷ್ಠಾನವನ್ನು ಅನುಸರಿಸಿಕೊಂಡು ಇಲ್ಲಿಯ ಭಗವತಿಯ ಎಲ್ಲ ಆ ದರ್ಶನ ಪಾತ್ರೆಗಳು ಕೂಡ ತಮ್ಮ ಜೀವನದಲ್ಲಿ ವಿಶೇಷವಾದ ಅನುಷ್ಠಾನವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅವರ ಅನುಷ್ಠಾನದಿಂದ ಈ ಒಂದು ಮಹತ್ವಕ್ಕೆ
ಇನ್ನೂ ಕೂಡ ಅದು ಸಾನ್ನಿಧ್ಯವಾಗಿ ಅದು ಪೂರಕವಾಗಿ ಬೇಕಾದಂತ ಸಕಲ ಅನುಗ್ರಹ ಕೂಡ ಸಮಸ್ತ ದೈವಿಕ ಶಕ್ತಿಗಳು ಅನುಗ್ರಹಿಸಲಿ. ಈ ಒಂದು ಮಹೋತ್ಸವದಿಂದ ಇಡೀ ನಾಡಿನ ಜನತೆಗೆ ಸುಭಿಕ್ಷವಾಗಲಿ. ಇಲ್ಲಿರುವಂತಹ ಎಲ್ಲ ಮನುಷ್ಯಾತ್ಮಕವಾದ ಎಲ್ಲ ಸಂದಿಗ್ಧಗಳು ಏಕೋದರ ಸಹೋದರಂತೆ ಬಾಳಿಗೆ ಬೇಕಾದಂತ ಆ ಸುಸ್ಥಿತಿಯನ್ನು ಸಂಪೂರ್ಣ ಆ ದೈವ ಶಕ್ತಿಗಳು ನಮಗೆ ಅನುಗ್ರಹಿಸಲಿ. ಅದೇ ರೀತಿಯಲ್ಲಿ ಇಲ್ಲಿ ಎಲ್ಲರೂ ಕೂಡ ಯಾವ ರೀತಿಯ ವ್ಯತ್ಯಾಸ ಇಲ್ಲದೆ ಒಂದು ತಾಯಿಯ ಮಕ್ಕಳಾಗಿ ಈ ಭಗವತಿಯ ಭಕ್ತರಾಗಿ ಸೇರಿಕೊಂಡಿದ್ದೇವೆ. ಆ ಭಗವತಿ ನಾನಾ ರೂಪದ ಅವತಾರವಾಗಿ ಸಾನ್ನಿಧ್ಯ ಶಕ್ತಿಯ ಸಂಪೂರ್ಣ ಆ ಅನುಗ್ರಹ ನಮಗೆಲ್ಲ ಪ್ರಾಪ್ತವಾಗಿದೆ. ವಿಶೇಷವಾಗಿ ಸ್ವಾಮೀಜಿಗಳ ಅನುಗ್ರಹ ಕೂಡ ನಮಗೆಲ್ಲ ಪ್ರಾಪ್ತ ಆಗಿದೆ ಎಂಬ ಶುಭಾಶಂಸೆಯಿಂದ ನನ್ನ ಎರಡು ಮಾತುಗಳನ್ನು ವಿರಮಿಸ್ತೇನೆ. ಓಂ ನಮಃ ಶಿವಾಯ. ഭക്തജനങ്ങൾക്ക് ആശീർവചനങ്ങൾക്ക് വേണ്ടി ആദരണീയായ എടനെ മഠാധിപതി അവരുടെ ആദരപൂർവ്വം ക്ഷണിക്കുന്നു. ओम नमो प्रणवार्थाय शुद्धज्ञानैकमूर्ते निर्मलाय प्रशांताय दक्षिणामूर्ते नमः. अत्यन्तबालं मतसी विस्मप्रकाशं दिग्वासनं गणभूषणभूषिताङ्गं विसरस्तकेशं मरुणाधरं मायताक्षं कृष्णं स्मरामि मनसा नवनीतहस्तं. सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणी नमोऽस्तुते. सदाशिवसमारम्भां शङ्कराचार्यमध्यमां सदाचार्यपर्यन्तां वन्दे गुरुपरम्पराम्. ಆದೂರು ಶ್ರೀ ಭಗವತಿ ಕ್ಷೇತ್ರ ತಿರುಕಳಿಯಾಟ ಮಹೋತ್ಸವ ಇವತ್ತಿನ ಈ ದಿನ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣದೊಂದಿಗೆ ಪ್ರಾರಂಭಗೊಂಡು ಇದೇ 24ನೇ ತಾರೀಕಿನವರೆಗೆ ನಡೀತಾ ಇದೆ. ಸುಮಾರು 3.5 ಶತಮಾನಗಳ ಹಿಂದೆ, ಅಂದರೆ 351 ವರ್ಷಗಳ ಹಿಂದೆ ನಡೆದಂತಹ ಈ ತಿರುಕಳಿಯಾಟ ಮಹೋತ್ಸವ ಮತ್ತೆ ಈಗ ಈ 2025ನೇ ಇಸವಿಯಲ್ಲಿ ಇದರ ಪ್ರಾರಂಭದಲ್ಲಿ ಜನವರಿ ತಿಂಗಳಲ್ಲಿ ನಡೀತಾ ಇದೆ. ತಿರುಕಳಿಯಾಟ ಮಹೋತ್ಸವವಿರ್ಬೋದು, ನಮ್ಮ ಭೂತಾರಾಧನೆಗಳಿರ್ಬೋದು, ಎಲ್ಲ ನಮ್ಮ ನಾಡಿನ ಶ್ರೀಮಂತ ಸಂಸ್ಕೃತಿಯನ್ನು ನಿರ್ಮಿಸುತ್ತದೆ. ಕಾಲಕಾಲಗಳಿಂದ ಈ ದೈವಾರಾಧನೆ ನಡೆದು ಬಂದು ಇವತ್ತು ಬಹಳಷ್ಟು ಪ್ರತಿಭೆಯಿಂದ ನಂಬಿದಂತಹ ಭಕ್ತರನ್ನು ಆ ದೈವಗಳು ಕುರಿತಾ ಇರೋದನ್ನು ನಾವು ಕಾಣ್ತೇವೆ. ಭಗವತ್ಪಾದರು ಒಂದು ಕಡೆ ಸ್ತೋತ್ರದಲ್ಲಿ ಹೇಳ್ತಾರೆ, ನಿನ್ನ ಮಂತ್ರ ಗೊತ್ತಿಲ್ಲ, ನಿನ್ನ ಹೇಗೆ ಅರ್ಚಿಸಬೇಕನ್ನೋದಂಥ ತಂತ್ರ ಗೊತ್ತಿಲ್ಲ, ಯಾವ ರೀತಿಯಿಂದ ನಿನ್ನನ್ನು ಪೂಜೆ ಮಾಡಬೇಕು ಅನ್ನುವಂತಹ ಸ್ತೋತ್ರಗಳು ಗೊತ್ತಿಲ್ಲ. ಆದರೆ ನನಗೊಂದೇ ಗೊತ್ತಿದೆ, ಪರಂಜಾನೆ ಮಾತಸ್ತದನುಸರಣಂ ಕ್ಲೇಶಹರಣಂ. ತದೇಕ ಚಿತ್ತದಿಂದ ತಾದಾತ್ಮ್ಯದಿಂದ ನಿನ್ನನ್ನು ಭಜಿಸಿದರೆ, ನಿನ್ನನ್ನು ಅನುಸರಿಸಿದರೆ ನೀನು ನನ್ನನ್ನು ಕುರಿತು ನನ್ನ ಮನದ ಕ್ಲೇಶಗಳನ್ನು ನೀವು ದೂರ ಮಾಡ್ತೇನೆ ಅನ್ನೋದಾರೆ. ಆ ರೀತಿಯಲ್ಲಿ ಎಲ್ಲ ನಮ್ಮ ಮನಸ್ಸಲ್ಲಿರುವಂತಹ ಕ್ಲೇಶಗಳನ್ನು ದೂರ ಮಾಡಲಿಕ್ಕೆ ಎಲ್ಲ ಚಿಂತೆಗಳನ್ನು ಬಿಟ್ಟು ನಾವು ತಾದಾತ್ಮ್ಯದಿಂದ ತಾಯಿಯನ್ನು ಸೇವಿಸಿದರೆ, ತಾಯಿಯನ್ನು ಭಜಿಸಿದರೆ ಖಂಡಿತವಾಗಿಯೂ ಅವರು ನಮ್ಮನ್ನು ಕುರಿತಾಳೆ ಅನ್ನುವಂಥ ಒಂದು ನಂಬಿಕೆ. ಆ ರೀತಿಯಲ್ಲಿ ಇವತ್ತು 351 ವರ್ಷಗಳ ಹಿಂದೆ ನಡೆದಂತಹ ಈ ತಿರುಕಳಿಯಾಟ ಮಹೋತ್ಸವ ಮತ್ತೆ
ರೀತಿಯಲ್ಲಿ ನಡೀತಾ ಇರುವುದು. ಪ್ರಸ್ತುತವಾಗಿ ಇರುವಂತಹ ಎಲ್ಲ ಭಕ್ತಾದಿಗಳಿಗೆ ಅದೊಂದು ಬಹಳ ವಿಶೇಷವಾದಂಥ ಒಂದು ಸಂದರ್ಭ ಮತ್ತು ಸೌಲಭ್ಯ. ಹಾಗಿರುವಾಗ ಎಲ್ಲ ಭಕ್ತಾದಿಗಳು ಕೂಡ ಅದನ್ನು ಉಪಯೋಗಿಸಿಕೊಳ್ಳುವಂತಹ, ಅದರ ಪ್ರಯೋಜನವನ್ನು ಪಡೆಯುವಂತಹ ಮನಸ್ಸನ್ನು ಮಾಡಬೇಕು. ಯಾವುದೇ ರೀತಿಯಿಂದ ತಮ್ಮನ್ನು ನಮ್ಮ ಸೇವೆಯನ್ನು ಇದಕ್ಕೆ ಅರ್ಪಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಖಂಡಿತವಾಗಿ ಆ ತಾಯಿಯ ಅನುಗ್ರಹ ದೊರೆಯುತ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಂತಹ ಇವತ್ತಿನ ಆರೋಗ್ಯ ಮೊದಲುಗೊಂಡು 14ರ ಪರ್ಯಂತ ನಡೀತಾ ಇರುವಂತಹ ಈಗ ಎಲ್ಲ ಕಾರ್ಯಕ್ರಮಗಳು ಕೂಡ ಈಗಾಗಲೇ ಕಾರ್ಯಕರ್ತರ ಬಂಧುಗಳು ಹೇಳಿದರು 69 ದೈವಗಳ ನರ್ತನ ಸೇವೆಯಲ್ಲಿ ನಡೀಲಿಕ್ಕಿದೆ ಅನ್ನೋದಾಗಿ ಬಹಳ ವಿಶೇಷವಾದಂತಹ ಒಂದು ವಿಷಯ. ಅಷ್ಟು ದೈವಗಳ ನರ್ತನವನ್ನು ನೋಡುವುದೇ ಒಂದು ಭಕ್ತಾದಿಗಳು ಭಾಗ್ಯ ಮತ್ತು ಪುಣ್ಯ ವಿಶೇಷ. ಹಾಗಿರುವಾಗ ಯಾವತ್ತೂ ಒಂದು ಸಂದರ್ಭದಲ್ಲಿ ದುರ್ಲಭವಾದಂತಹ ಅವಕಾಶಗಳು ನಮಗೆ ಲಭ್ಯವಾದಾಗ ಅದನ್ನು ಪಡೆಯುವಂತಹ, ಅದನ್ನು ಉಪಯೋಗಿಸುವಂತಹ ಮನಸ್ಸನ್ನು ನಾವು ಮಾಡಬೇಕು. ಒಂದು ಲಭ್ಯ ಅವಕಾಶ ಇವತ್ತು ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಲಭ್ಯವಾಗಿದೆ. ಖಂಡಿತವಾಗಿಯೂ ಎಲ್ಲ ಭಕ್ತಾದಿಗಳ ದಿವಸದಲ್ಲಿ ಬಂದು ತಾಯಿಯ ಅನುಗ್ರಹವನ್ನು ಪಡೆಯುವಂತಹ ಮನಸ್ಸು ಮಾಡಿದರೆ ಖಂಡಿತವಾಗಿ ತಾಯಿ ಬರುತ್ತಾರೆ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವತ್ತಿಂದ ಮೊದಲುಗೊಂಡು 24ರ ಪರ್ಯಂತ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಈಗಾಗಲೇ ಸರಸ್ವತಿ ಮಂಟಪದ ಉದ್ಘಾಟನೆ ಆಗಿದೆ. ಜಯ ಸಂಗೀತ ರಸಿಕೆ ಎಂಬುದಾಗಿ ನಾವು ತಾಯಿಯನ್ನು ಕೊಂಡಾಡ್ತೇವೆ. ಯಾವತ್ತೂ ನಮ್ಮ ಏನು ಭಾರತೀಯ ಕ್ಷೇತ್ರ ಕಲೆಗಳು, ಭಜನೆ ಇರಬಹುದು, ಸಂಗೀತ ಇರಬಹುದು, ನೃತ್ಯ ಇರಬಹುದು, ಎಲ್ಲ ತಾಯಿಗೆ ಪ್ರಿಯವಾದಂತಹ ಕಲೆಗಳು. ಅಂತಹ ಕಲಾ ಸೇವೆಯನ್ನು ನಡೆಸುವ ಸಲುವಾಗಿ ಇವತ್ತು ಸರಸ್ವತಿ ಮಂಟಪ ಕೂಡ ಇಲ್ಲಿ ತಾಯಿಗೆ ಅರ್ಪಣೆಗೊಂಡಿದೆ. ಆ ಎಲ್ಲ ಕಾರ್ಯಕ್ರಮಗಳು ಕೂಡ ನಿರ್ವಿಘ್ನವಾಗಿ ನಿರಾತಂಕವಾಗಿ ಅದು 24ರ ಪರ್ಯಂತ ನಡೀಲಿ ಅನ್ನೋದಾಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ಅಭಿಮಾನಿ ಶಿಷ್ಯರಾದಂಥ ತಂತ್ರಿಗಳಾದ ಶ್ರೀ ವಾಸುದೇವ ತಂತ್ರಿ ಕುಂಟಾರವರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿ ಕೂಡ ನಮಗೆ ಬಹಳಷ್ಟು ಸಂತೋಷವನ್ನು ತಂದಿದೆ. ಅವರಿಗೆ ಕೂಡ ನಮ್ಮ ಅಭಿನಂದನೆ ತಿಳಿಸ್ತಾ, ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಾದ ಎಲ್ಲ ಪದಾಧಿಕಾರಿಗಳಿಗೆ, ಇದರಲ್ಲಿ ತೊಡಗಿಸಿಕೊಳ್ಳುವಂತಹ ಎಲ್ಲ ಕಾರ್ಯಕರ್ತರ ಬಂಧುಗಳಿಗೆ, ನಮ್ಮ ಆರಾಧಮೂರ್ತಿಗಳ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ದೇವರುಗಳು ಆಯಾ ಆರೋಗ್ಯ ಭಾಗ್ಯಗಳನ್ನು ಇಲ್ಲಿ ಕರುಣಿಸಲಿ ಎಂಬುದಾಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ತೊಡಗಿದಂತಹ ಕಾರ್ಯಕ್ರಮಕ್ಕೆ ಎಲ್ಲ ಶುಭವನ್ನು ಹಾರೈಸಿದ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ആദ്യം ആദ്യം
சைட்டில் என்ன பிள்ளைங்க குடிச்ச போனா நாட்டுக்கே போகிறேன் பஞ்சாயத்தாட்டிலே கொஞ்சம் ഇങ്ങോട്ട്
ആദൂരിന്റെ മണ്ണിലേക്ക് കാലത്തിന്റെ നിയോഗം പോലെ തിരുന്നെത്തിയ പെരുങ്കളിയാട്ട മഹോത്സവത്തിന്റെ സമാരംഭ സുദിനത്തിൽ നാടിന്റെ നാനാഭാഗങ്ങളിൽ വായിക്കൊണ്ടിരിക്കുന്ന എല്ലാ സജ്ജനങ്ങളെയും ആദരവോടെ ഞങ്ങൾ സ്വാഗതം ചെയ്യുന്നു. ക്ഷേത്രത്തിൽ നിന്ന എല്ലാ ഭക്തജനങ്ങളും വളരെ അച്ചടക്കത്തോടെ ദേവീ ദർശനം കഴിഞ്ഞ് ക്ഷേത്രത്തിരിക്കുന്ന പുറത്തേക്ക് പോകേണ്ടതാണ്. അദൃശ്യയായി കൊണ്ടല്ലെങ്കിലും ചെല്ലും അഭേദായിനിയായ ആദൂരമേയ തിരുനടയിൽ 351 സംവത്സരങ്ങളുടെ കാത്തിരിപ്പിന് ശേഷം ലഭിച്ച മഹാസൗഭാഗ്യമാണ് നമുക്ക് ഈ പെരുങ്കളിയാട്ടം. പെരുങ്കളിയാട്ട മഹോത്സവം വൻ വിജയമാക്കുവാൻ എല്ലാ ഭക്തജനങ്ങളും ആത്മാർത്ഥമായി സഹകരിക്കും. വളണ്ടിയേഴ്സിന്റെയും നിയമപാലകരുടെയും നിർദ്ദേശങ്ങളനുസരിച്ച് ഇവിടെ എത്തിച്ചേർന്നുകൊണ്ടിരിക്കുന്ന എല്ലാ ഭക്തജനങ്ങളും പെരുങ്കളിയാട്ട മഹോത്സവത്തിന്റെ വിജയശില്പികളായി മാറുക. തെക്കൻ കർണാടകത്തിന്റെയും വടക്കൻ കേരളത്തിന്റെയും മധുരയുടെയും നിഷ്കളങ്ക ഭൂമിയിൽ 351 സംവത്സരങ്ങളുടെ കാത്തിരിപ്പിന് ശേഷമാണ് ഈ നാടിന്റെ ആദൂരദേശത്തിന്റെ മഹാസൗഭാഗ്യമായി പെരുങ്കളിയാട്ടം ഇന്ന് അരങ്ങേറിയിരിക്കുന്നത്. അനേകം മഹാത്മാക്കളെ സന്നിധിയിലേക്ക് പ്രവേശിച്ചുകൊണ്ടിരിക്കുന്നുണ്ട്. എല്ലാവരെയും നടനമനസ്സോടെ പെരുങ്കളിയാട്ട മഹോത്സവത്തെ പറ്റി സ്വാഗതം ചെയ്യുന്നു. ഭണ്ഡാരം വീട്ടിന്റെ മുൻവശത്ത് പാർക്ക് ചെയ്തിരിക്കുന്ന വണ്ടികളെ എത്ര പെട്ടെന്ന് അവർക്ക് വാസനമെന്ന് അഭ്യർത്ഥിച്ചുകൊള്ളുന്നു. KL 56-34-43, KL 58-86-09 ആ രണ്ട് വണ്ടികളും എത്ര പെട്ടെന്ന് ഭണ്ഡാരം വീട്ടിന്റെ മുൻവശത്തിൽ നിന്ന് മാറ്റി പാർക്ക് ചെയ്യണമെന്ന് അഭ്യർത്ഥിച്ചുകൊള്ളുന്നു. സാംസ്കൃതിക ക്ഷേത്രാങ്കണത്തിൽ കൂട്ടം കൂടി നിൽക്കുന്ന എല്ലാവരും തന്നെ ഗാലറികളിൽ ഇരുന്ന് സഹകരിക്കണമെന്ന് വിനീതമായി അഭ്യർത്ഥിക്കുന്നു. സ്ഥലപരിമിതികൾ ഉള്ളതിനാൽ എല്ലാവരും തന്നെ ഗാലറികളിൽ നിങ്ങൾക്ക് ഇരിക്കാനുള്ള സജ്ജീകരണം ഒരുക്കിയിട്ടുണ്ട്. എല്ലാവരും തന്നെ ക്ഷേത്ര
പ്രാംഗണത്തിൽ നിന്ന് കൂട്ടമായി നിൽക്കുന്നത് മാറി നിന്ന് ഗാലറികളിൽ നിന്ന് സഹകരിക്കണമെന്ന് വിനീതമായി അഭ്യർത്ഥിക്കുന്നു. എല്ലാ ഭക്തജനങ്ങളും ഗാലറികളിൽ പോയി ഞങ്ങളോട്
ಆದಷ್ಟು ಬೇಗನೆ ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ഗ്രാമീണ സംസ്കൃതിയിൽ വിരിഞ്ഞ വർണ്ണമനോഹരങ്ങളായ പൂമ്പൊലികളാണ് സാന്ത്വനമായി വഴികാട്ടിയായവ നമ്മുടെ ജീവിതത്തിൽ തുറന്നിരുന്നു. പുരാവൃത്തങ്ങളിലും ഉറഞ്ഞു വന്ന തെയ്യങ്ങൾ നമ്മുടെ നാടിന്റെ ആധ്യാത്മിക ഭൗതിക തലങ്ങളിലെ ചാലകശക്തികളായ തന്നെയാണ്. അരിയവിനും മഞ്ഞൾക്കുടി നൽകിയും പൈതങ്ങൾക്ക് ഗുണം വരുത്താൻ ഉറഞ്ഞാടുന്ന തെയ്യങ്കോലങ്ങളുടെ നടന്ന വിശേഷവുമായി പെരുക്കളിയാത്ത പെരുമ ಸಮಯ ತಕ್ಕಬಣ್ಣ ಏನಾದ್ರು ಚೆನ್ನೋದು ಇನ್ನೊಂದು ಯೋಚನೆ ಆಗುತ್ತದೆ ಅಲ್ಲಿ ಕೊಟ್ಟಾದ ಇಷ್ಟಾದ್ರೆ ಮೂಟಾಲಿ ಇನ್ನೊಂದು ಬಡ್ಡೆ ಮಾಡಿ ಕುಂಜಿನ ಕಾಣಿಸಿ ಕೊಡ್ತೇನೆ ಅದ ಪ್ರಕಾರ ಸಮಯ ಕೊಟ್ಟಾದ ಇಷ್ಟಾಡು ಬಚ್ಚಿ ಇನ್ನೊಂದು ಯೋಚನೆ ಬಂದಾಗ ಆಡ್ತಾರೆ ಇನ್ನೊಂದು ಕೈಯ ಪುಟ್ಟ കൈയാചാരം ಎಲ್ಲ കണ്ടി കാണിച്ചിട്ട് സമ്മതപ്പെട്ടവരോ സ്വന്തമായി എന്റെ ഭൈതങ്ങളിൽ വെച്ച് കെട്ടിയ പരിപാലിച്ചെടുക്കുന്ന മാതാക്കന്മാർ ഞങ്ങൾ പങ്കെടുക്കേണ്ട അല്ലേ കുടുംബത്തിന്റെ കാട്ടിൽ അത്യപൂർവമായ ചടങ്ങുകൾ ദർശിക്കാനുള്ള സൗകര്യം ഒരുക്കേണ്ടതാണ്. ഈ ശുഭവേദിയിലുള്ള 6 നാൾ നീളുന്ന 351 വർഷങ്ങൾക്ക് ശേഷം നടക്കുന്ന ആദൂർ ശ്രീ ഭഗവതി ക്ഷേത്രത്തിലെ വെല്ലുവിളിയാട്ടത്തിന്റെ കൊടിയേറ്റമായി അനേകം ആചാരസ്ഥാനീയരുടെയും മറ്റു മഹത്വങ്ങളുടെയും ധന്യസാന്നിധ്യത്തിലുള്ള ആദൂരമ്മയുടെ വെല്ലുവിളിയാട്ടത്തിന്റെ കൊടിയേറ്റം നടക്കുകയാണ്. മാറ്റി പാർക്ക് ചെയ്യണമെന്ന് അഭ്യർത്ഥിക്കുന്നു.
കാത്തിരിപ്പിന് വിരാമമിട്ടുകൊണ്ട് ആദൂർ സുഖകോലിയമ്മയുടെ തിരുസന്നിധിയിൽ പെരുങ്കളിയാട്ടത്തിന്റെ കൊടുമരം ഉയർന്നിരിക്കുകയാണ്. കുന്നക്കാൽപുരോധിയുടെ പഴയ നർത്തകനായ സുന്ദരൻ മണിച്ചപ്പാടിന്റെ അനന്തരവൻ കിഷോർ കുമാർ പുതിയ നർത്തകനായി പെരുങ്കളിയാട്ട കളത്തിൽ സജീവമാണ്.
കിഷോർ കുമാർ കനകാൽ ഭഗവതിയുടെ പുതിയ നർത്തകനായി ആചാരമേറ്റുകഴിഞ്ഞു. സംവത്സരങ്ങളുടെ നീണ്ട കാത്തിരിപ്പിന് ശേഷം ഇതാ ആദൂർ ശ്രീ ഭഗവതി ക്ഷേത്ര തിരുസന്നിധി തിരിക്കളിയാട്ടത്തിന്റെ ആനന്ദ ലഹരിയിലേക്ക് അമർന്നുകഴിഞ്ഞു. നിർത്തിരായല്ലോ. പോരില്ല മറ്റാണോ ഹരിയോ കണവരുടെ മുൻവശത്തിൽ പാർക്ക് ചെയ്തിരിക്കുന്ന ഒരു ജീപ്പുണ്ട് ഇവിടെ. അതിനെ അവിടെ നിന്ന് മാറ്റി പാർക്ക് ചെയ്യണമെന്ന് അഭ്യർത്ഥിച്ചു കൊടുക്കും. കലവറയ്ക്ക് മുന്നിൽ പാർക്ക് ചെയ്തിരിക്കുന്ന ജീപ്പ് അടിയന്തരമായും അവിടെ മാറ്റുന്നതാണ്. പെരുങ്കളിയാട്ട് മഹോത്സവത്തിന്റെ വിജയത്തിനായി ഇവിടെ ലഭിക്കുന്ന എല്ലാ അറിയിപ്പുകളും നിങ്ങൾ അനുസരിക്കണമെന്നോ വിനയത്തോടെ അഭ്യർത്ഥിക്കുകയാണ്. നൈറ്റ് ആൻഡ് സൗണ്ട്സിന്റെ ഒരു പ്രത്യേക ശ്രദ്ധയ്ക്ക് ഗ്രീൻ ഹൗസിന്റെ അടുത്തേക്ക് പോകണമെന്ന് ഇവിടുന്ന് അറിയിപ്പ് കൊടുത്തിട്ടുണ്ട്. ലൈറ്റ് ആൻഡ് സൗണ്ട്സിന്റെ ആൾക്കാർ എവിടെ ഉണ്ടെങ്കിലും ഗ്രീൻ ഹൗസിന്റെ അടുത്തേക്ക് പോകണമെന്ന് കേട്ടോളൂ. അനേകായിരം മനുഷ്യർക്ക് അനേക നാളുകളിലെ പ്രയത്നത്തിന്റെ ഫലമായാണ് കളിയാട്ടം ഇവിടെ അരങ്ങേറിയിട്ടുള്ളത്. നാടിന്റെ നാനാഭാഗങ്ങളിലായി കുറച്ചടിച്ചിട്ട് വരാം. മഹോത്സവത്തിന്റെ വിജയത്തിനായി സഹകരിക്കണമെന്ന് വിനയത്തോടെ അഭ്യർത്ഥിക്കുകയാണ്. ഉത്തരകേരളത്തിന്റെയും തുളുനാടിന്റെയും ഉത്തമ സംസ്കാരം ഉയർത്തിപ്പിടിച്ചുകൊണ്ട് എല്ലാ ഭക്തജനങ്ങളും പെരുങ്കളിയാട്ട് മഹോത്സവത്തിന്റെ വിജയശില്പികളായി മാറണമെന്ന് വിനയത്തോടെ ഞങ്ങൾ അഭ്യർത്ഥിക്കുന്നു.
ജയം കൂട്ടി തന്ന് ഒരു ബുദ്ധിമുട്ടാണ് ഞങ്ങൾ കൊണ്ടു നിർത്താൻ ഗുണം ട്രാഫിക് ചുമതലയുള്ള രാജേഷ് കുണ്ടറ ഓർഡിനർ ഓഫീസുമായി ബന്ധപ്പെട്ടുള്ളത്
ಪ್ರಪ್ರಥಮವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಪಕ್ಷಿರಾಜ ಜಟಾಯು ಮೊಗವೀರ ಸಮಾಜದ ಮೀನುಗಾರ ಸಮಾಜದ ಒಂದು ದೈತ್ಯ ಪ್ರತಿಭೆ ಕುಮಾರಿ ಪೂಜಾ ಐಲ್ ಇವರಿಂದ ಶಮ್ನ ಆಡಿಗ ಇವರ ಶಿಷ್ಯ ನಡೀತಾ ಇದೆ ಪಕ್ಷಿರಾಜ ಜಟಾಯು. ಹರಿಕತೆ ವೈದಿಕ ವಿಧಿಯಲ್ಲಿ ಬರುತ್ತದೆ. ಅದನ್ನು ಭೇದಿಸಿ ಮುನ್ನುಗ್ಗಿದ ದೈತ್ಯ ಪ್ರತಿಭೆ ಕುಮಾರಿ ಪೂಜಾ ವಾಸುದೇವ್ ಐಲ್. ಇವರ ಈ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ಪ್ರಥಮ BSc ವಿದ್ಯಾರ್ಥಿನಿ ಕುಮಾರಿ ಪೂಜಾ ವಾಸುದೇವ್ ಐಲ್. ಈಗ ನಡೀತಾ ಇದೆ ಪಕ್ಷಿರಾಜ ಜಟಾಯು. ಮೀನು ಮಾರಿ ಜೀವನ ಸಾಗುತ್ತಿರುವ ಉಪ್ಪಳ ಐಲದ ಕಡು ಬಡತನದ ಕುಟುಂಬ ಪೂಜಾ ವಾಸುದೇವ್ ಐಲ್ ಅವರದ್ದು.
ತಂದೆ ವಾಸುದೇವ, ತಾಯಿ ಯಶಪ್ರಭ. ತನ್ನ ಮಗಳನ್ನ ಹರಿಕಥೆಯಲ್ಲಿ ಪಳಗಿಸಿದಂತ ಶ್ರೇಷ್ಠ ಒಂದು ಕೀರ್ತಿ ವಾಸುದೇವ ದಂಪತಿಗಳಿಗೆ ಸೇರಿತು. ನಿಜಕ್ಕೂ ಅಭಿನಂದನಾರ್ಹರು, ಪ್ರಾತಸ್ಮರಣೀಯರು. ಅತಿಥಿ ಸತ್ಕಾರ ಸಮಿತಿಯವರಲ್ಲಿ ಕಳಕಳಿಯ ಮನವಿ. ಅತಿಥಿ ಸತ್ಕಾರ ಸಮಿತಿಯವರ ತಮ್ಮ ಒಂದು ಇನ್ವಾಲ್ವ್ಮೆಂಟ್ ಬಹಳ ಕಮ್ಮಿ ಇದೆ, ದಯವಿಟ್ಟು ಗಮನಿಸಿ. ಅತಿಥಿ ಸತ್ಕಾರ ಸಮಿತಿಯವರ ಇನ್ವಾಲ್ವ್ಮೆಂಟ್ ಬಹಳ ಕಮ್ಮಿ ಇದೆ. ಅತಿಥಿಗಳು ಬರ್ತಾರೆ, ಚರಿತ್ರ ಮುಟ್ಟವನ್ನು ಭೇಟಿಯಾಗಬೇಕು. ಅತಿಥಿ ಸತ್ಕಾರ ಸಮಿತಿಯವರು ಚರಿತ್ರವೇ ಮುಟ್ಟ ಇವರನ್ನು ಭೇಟಿಯಾಗಬೇಕು. ತಮ್ಮ ಇನ್ವಾಲ್ವ್ಮೆಂಟ್ ಬಹಳ ಕೊರತೆ ಇದೆ. ಕೊರತೆ ಇರಬಾರ್ದು, ಹೊರತೆ ಇರಬೇಕು. ಹೊರತೆ ಅಂದ್ರೆ ಹೊಸದು. ഒരു പ്രത്യേക അറിയിപ്പ്, ഒരു സ്കൂട്ടിന്റെ താക്കോൽ വീണ് കിട്ടിയിട്ടുണ്ട്. ബന്ധപ്പെട്ട ആൾക്കാർ ആരെങ്കിലും ഉണ്ടെങ്കിൽ ವಾಲಂಟಿಯರ್ ಆಫೀಸ್ಗೆ ಎತ್ತಿಚೇರണമെന്ന് ಕೇಳಿಕೊಳ್ಳುವುದು. ಒಂದು ಸ್ಕೂಟರ್ನ ಚಾವಿ ಇಲ್ಲಿ ಬಿದ್ದು ಸಿಕ್ಕಿದೆ. ಯಾರಾದರೂ ಇದ್ರೆ ತಕ್ಷಣವೇ ವಾಲಂಟಿಯರ್ ಆಫೀಸಿಗೆ ಒಂದು ಅದನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ഒരു പ്രത്യേക അറിയിപ്പ്, ഒരു സ്കൂട്ടറിന്റെ ചാവിയുടെ ഇവന് കിട്ടിയിട്ടുണ്ട്. ബന്ധപ്പെട്ട ആൾക്കാർ ആരെങ്കിലും ഉണ്ടെങ്കിൽ ഓൾ ഇന്ത്യ ഓഫീസിലേക്ക് വന്ന് ಅದೇಡ್ಕണമെന്ന് ಅಭ್ಯರ್ಥಿಸಿಕೊಳ್ಳುന്നു. ಒಂದು ಸ್ಕೂಟರ್ನ ಚಾವಿ ಇಲ್ಲಿ ಬಿದ್ದು ಸಿಕ್ಕಿದೆ. ಯಾರಾದರೂ ಇದ್ದರೆ ಅದನ್ನು ಕಾಣೆಯಾಗಿದ್ದರೆ ಅದನ್ನು ಬಂದು ಪಡೆದುಕೊಳ್ಳಬೇಕಾಗಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಿದ್ದೇವೆ.
കാലത്തിന്റെ നിയോഗം കൊണ്ട് വന്നെത്തുന്ന മഹാസുഹൃതമാണ്. 351 സംവത്സരങ്ങളുടെ കാത്തിരിപ്പിന് ശേഷം ആദൂർ ശ്രീ ഭഗവതി ക്ഷേത്രത്തിൽ നടക്കുന്ന പെരുമയാർന്ന പെരുങ്കളിയാട്ടത്തിന്റെ ധന്യസ്മരണകൾ എന്നും നിലനിർത്തുന്നതിനും തലമുറകൾക്ക് കൈമാറുന്നതിനുമായി ഒരു സോവനീർ പ്രയാമ്പി എന്ന പേരിൽ തയ്യാറാക്കും. ഇന്ന് വൈകുന്നേരം 3 മണിക്ക് സോവനീറിന്റെ കവർ പ്രകാശനം ക്ഷേത്ര പരിസരത്ത് നടക്കും. ഏതാണ്ട് 350 രൂപയോളം വില വരുന്ന സോവനീർ 125 രൂപക്കാണ് ഭക്തജനങ്ങൾക്കായി നൽകുന്നത്. മുൻകൂട്ടി ബുക്ക് ചെയ്യുന്നവർക്ക് മാത്രമേ സോവനീർ ലഭിക്കുകയുള്ളൂ. പെരുങ്കളിയാട്ടത്തിന്റെ ഭക്തിനിർഭരമായ എല്ലാ ചടങ്ങുകളുടെയും തിരുമുടിയേറ്റത്തിന്റെയും കൂടി ദൃശ്യങ്ങളും പകർത്തി ഏപ്രിൽ മാസത്തിൽ ഈ ക്ഷേത്രത്തിലെ ഉത്സവവേളയിൽ സോവനീർ ഭക്തജനങ്ങൾക്ക് ലഭിക്കുന്നതാണ്. സോവനീർ ആവശ്യമുള്ളവർ എത്രയും വേഗം തന്നെ അവരുടെ പേരുകൾ നൽകി സോവനീർ ബുക്ക് ചെയ്യുക. പെരുങ്കളിയാട്ടം കാലത്തിന്റെ നിയോഗം പോലെ വന്നെത്തുന്ന മഹാസൗഭാഗ്യമാണ്. 351 സംവത്സരങ്ങളുടെ നീണ്ട കാത്തിരിപ്പിന് ശേഷം ആദൂർ ശ്രീ ഭഗവതി ക്ഷേത്രം എന്ന ഈ പവിത്ര സന്നിധിയിൽ നടക്കുന്ന പെരുങ്കളിയാട്ടത്തിന്റെ പെരുമയാർന്ന പെരുങ്കളിയാട്ടത്തിന്റെ ധന്യസ്മരണകൾ എന്നും നിലനിർത്തുന്നതിനും തലമുറകൾക്ക് കൈമാറുന്നതിനുമായ ഒരു സോവനീർ, അതിമനോഹരമായ ഒരു സോവനീർ പ്രയാമ്പി എന്ന പേരിൽ തയ്യാറാക്കുന്നു. ഇതിന്റെ കവർ പ്രകാശനം ഇന്ന് വൈകുന്നേരം 3 മണിക്ക് ക്ഷേത്ര പരിസരത്ത് നടക്കും. ഏതാണ്ട് 350 രൂപയോളം മുഖവില വരുന്ന സോവനീർ ഭക്തജനങ്ങളുടെ സൗകര്യാർത്ഥം 125 രൂപയ്ക്കാണ് പെരുങ്കളിയാട്ട സോവനീർ കമ്മിറ്റി, സ്മരണിക കമ്മിറ്റി നൽകുന്നത്. മുൻകൂട്ടി ബുക്ക് ചെയ്യുന്നവർക്ക് മാത്രമാണ് സോവനീർ ലഭിക്കുക. പെരുങ്കളിയാട്ടത്തിന്റെ ഭക്തിനിർഭരമായ എല്ലാ ചടങ്ങുകളുടെയും തിരുമുടിയേറ്റത്തിന്റെയും കൂടി ദൃശ്യങ്ങളുമായി ഏപ്രിൽ മാസത്തിൽ ഈ ക്ഷേത്രത്തിൽ നടക്കുന്ന ഉത്സവ നാളിൽ സോവനീർ നിങ്ങൾക്ക് ലഭിക്കുന്നതാണ്.
വോളണ്ടിയർമാരുടെ പ്രത്യേക ശ്രദ്ധയ്ക്ക് ഒരു 4 വോളണ്ടിയർമാരെ എത്രയും പെട്ടെന്ന് തന്നെ വോളണ്ടിയർ ഓഫീസിന്റെ അടുത്ത് എത്തിച്ചേരണമെന്ന് അഭ്യർത്ഥിച്ചു കൊടുക്കും. കുറച്ച് വലിയ ആൾക്കാർ വേണ്ടി വരും. കുറച്ച് വലിയ ആൾക്കാർ 4 വോളണ്ടിയർമാർ എത്രയും പെട്ടെന്ന് വോളണ്ടിയർ ഓഫീസിന്റെ അടുത്ത് എത്തിച്ചേരണമെന്ന് കേട്ടുകൊടുക്കും. റിസപ്ഷനിൽ ഡ്യൂട്ടി ചെയ്യാൻ വേണ്ടിയിട്ടാണ് 4 വോളണ്ടിയർമാർ എത്രയും പെട്ടെന്ന് വോളണ്ടിയർ ഓഫീസിലേക്ക് എത്തിച്ചേരണമെന്ന് അഭ്യർത്ഥിച്ചുകൊള്ളു. ಒಂದು ಸ್ಕೂಟರ್ನ ಚಾವಿ ಇದ್ದು ಸಿಕ್ಕಿದೆ. ಯಾರಾದ್ರೂ ಇದ್ದರೆ ವಾಲಂಟಿಯರ್ ಆಫೀಸ್ಗೆ ಬಂದು ಅದನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ഭൂതകാലത്തിന്റെ സുഹൃത സ്മൃതികളിൽ നിന്നും സൽക്കർമ്മങ്ങളുടെ സാഫല്യം പോലെ ഉറഞ്ഞാടുന്ന നിരവധി തെയ്യങ്ങളുമായി ഒരു ജനതയുടെ ആവാസ വിഹാരങ്ങളുടെ ആത്മീയവും ഭൗതികവുമായ ചരിത്ര നൈരന്തര്യത്തിന്റെ കണ്ണാടിയായി ഇതാ 351 സംവത്സരങ്ങൾക്ക് ശേഷം ആദൂർ ശ്രീ ഭഗവതി ക്ഷേത്രം എന്ന ഈ മഹിത സങ്കേതത്തിൽ പെരുങ്കളിയാട്ടത്തിന് കൊടിയേറ്റം നടന്നു കഴിഞ്ഞു. ഇന്നു മുതൽ 6 നാളുകളിലായി ഭക്തിനിർഭരമായ അന്തരീക്ഷത്തിൽ മനുഷ്യ മനസ്സുകളെ ആനന്ദത്തിന്റെ കനകത്തേരിലേക്ക് സവാരിച്ചുകൊണ്ട് പെരുങ്കളിയാട്ട മഹോത്സവം നടക്കുകയാണ്. പെരുങ്കളിയാട്ട മഹോത്സവത്തിന്റെ വിജയത്തിനായി ഇവിടെ എത്തിച്ചേർന്ന എല്ലാ ഭക്തജനങ്ങളും ആത്മാർത്ഥമായി സഹകരിക്കണമെന്ന് വിനയത്തോടെ അഭ്യർത്ഥിക്കുകയാണ്. നാടിന്റെ നാനാഭാഗങ്ങളിൽ നിന്നായി പെരുങ്കളിയാട്ടം കൂടാൻ ആദൂർ ശ്രീ ഭഗവതി ക്ഷേത്രം എന്ന ഈ പവിത്ര സങ്കേതത്തിനകത്തേക്ക് എത്തിക്കൊണ്ടിരിക്കുന്ന എല്ലാവരെയും നിറഞ്ഞ മനസ്സോടെ പെരുങ്കളിയാട്ട മഹോത്സവ കമ്മിറ്റി സ്വാഗതം ചെയ്യുന്നു. നാലോളം തലമുറകൾക്ക് ലഭിക്കാതെ പോയ മഹാസൗഭാഗ്യമാണ് ഈ തലമുറ പെരുങ്കളിയാട്ടത്തിലൂടെ അനുഭവിക്കുന്നത്. ഉള്ളൊരുങ്ങി വിളിക്കുമ്പോഴൊക്കെ അദൃശ്യയായി വന്ന് അനുഗ്രഹം ചൊരിയുന്ന അന്നപൂർണേശ്വരിയും നിത്യകന്യകയുമായ ആദൂർ ശ്രീ ഭഗവതിയുടെ തിരുവരങ്ങിത പെരുങ്കളിയാട്ടത്തിന്റെ ആനന്ദ ലഹരിയിലേക്ക് ഉണർന്നു കഴിഞ്ഞു. പെരുങ്കളിയാട്ട പെരുമയേറ്റാൻ ഈ സന്നിധിയിലേക്ക് എത്തിക്കൊണ്ടിരിക്കുന്ന എല്ലാ സജ്ജനങ്ങളെയും ആദരപൂർവ്വം ഞങ്ങൾ സ്വാഗതം ചെയ്യുന്നു. എല്ലാവരും ഇവിടെ എത്തിച്ചേരുന്ന എല്ലാവരും പെരുങ്കളിയാട്ടത്തിന്റെ വിജയത്തിന് വേണ്ടി ആത്മാർത്ഥമായി സഹകരിക്കണമെന്ന് വിനയപൂർവ്വം അഭ്യർത്ഥിക്കുന്നു. ചൊള്ളങ്കോട് തറവാടിലെ കലവറ തിരുസന്നിധിയിലേക്ക് എത്തിക്കൊണ്ടിരിക്കുന്നു.
ആ ദൈവസന്നിധിയിൽ പ്രാർത്ഥിച്ചിട്ട് ആ ദീപപ്രജ്വലനാക്കിയിട്ട് ആ ഭഗവത്തിൻ്റെ ആ സ്ഥാനത്തിന് ആ സാന്നിധ്യത്തിനെത്തിയിട്ട് ഇന്ന് ചെയ്യുന്ന എല്ലാ ആ ധാർമ്മികമായ പ്രക്രിയകൾ ധ്വജാരോഹണം തുടങ്ങിയിട്ട് 12 നാളിൻ്റെ ആ പെരുങ്കളിയാട്ട മഹോത്സവം ഈ നാടിനെ ഒരു വിശേഷം ഇപ്പോൾ ഞങ്ങളെ സീമ പ്രഥമവന്ദനായ നിസ്വാർത്ഥമായിട്ട് പാരമാർത്ഥികമായിട്ട് ഞങ്ങൾ വിശ്വസിക്കുന്ന എല്ലാ ദൈവശക്തികളെ ധാർമ്മിക ആ പ്രക്രിയകൾ എല്ലാ സന്തോഷത്തിൽ അത് പൂർണ്ണതാവാൻ അതേപോലെ അന്നദാനാദി പ്രക്രിയകൾ കൂടെ ഉദ്ദേശമായിട്ട് ഭക്തന്മാർക്ക് അത് സംപ്രീതാവാൻ വേണ്ടതായ സർവാനുഗ്രഹ സമ്പൂർണ്ണ സംഘർഷങ്ങൾ സന്ദിഗ്ധങ്ങൾ ഈ കാലാവസ്ഥയുടെ സൗകര്യത്തിൻ്റെ ആ വ്യത്യസ്തകൾ അനുഗ്രഹിച്ചിട്ട് ഈ കാര്യം നല്ല രീതിയിൽ മുമ്പോട്ട് പോകാൻ അത് സമ്പൂർണ്ണത്താവാനില്ല എല്ലാ അനുഗ്രഹങ്ങളും കൂടെ ആ ദൈവശക്തികൾ അനുഗ്രഹിച്ചിട്ട് ഞങ്ങളെ രക്ഷിക്കേണ്ടതായ സമ്പൂർണ്ണ ഭാരവാഹിക്ക് ആ പഞ്ചാനന്ദേശ്വരന് അതേപോലെ ആ ഭഗവത് സാന്നിധ്യത്തിൻ്റെ എല്ലാ ദൈവശക്തികളും സീമയിൽ വിശ്വസിക്കുന്ന എല്ലാ ദൈവശക്തികളും കൂടി സാന്നിധ്യം എല്ലാവർക്കും സംപ്രാർത്ഥന. ഓം നമോ സുസ്ഥാനബുദ്ധായ ജ്യോതിർലിംഗാർത്ഥനെ ചതുർമുഖപുരുഷായ ഭാസിതംഗായ ശംഭോം തത്പുരുഷായ വിദ്മഹേ മഹാദേവായ ദിനേ തന്നോ പ്രചോദയാത്. അഘോരേഭ്യോ തഘോരേഭ്യോ ഘോരഘോരതേഭ്യ സർവേഭ്യോ സർവസർവേഭ്യോ സദ്യോ ജാതം വർദ്ധാമി.
രണ്ടൊരു കാറുണ്ട് ആ പൊന്നും അഭിമാനത്തെ ഒക്കെയും ചൊല്ലിപ്പാറുന്നത് ഇതേ പറഞ്ഞ 2 നാളത്തെ ഇസ്ലാമിന്റെ കൂടുതലൊന്നും ആദ്യമില്ലാതെങ്കിലും ഞങ്ങൾ നിൽക്കുന്ന ആ പഞ്ചുരുമുടി കാണുന്ന ആ നന്മോത്സം ഇന്നേ അവർ അഭിമാനത്തെ ഫലിപ്പിക്കാൻ എന്റെ പൈതങ്ങൾ കൊണ്ടുകൂട്ടി അന്ന് വല്ലാവത്തേവൻ സംബന്ധിച്ച പ്രകാരം തന്നെ എന്നെ വല്ലാവത്തേവന്റെ എന്നയാൽ ഞങ്ങൾ കുറിച്ചിരിക്കുന്ന ഇവർക്ക് ഓട്ടം തട്ടാൻ ഞങ്ങൾ കൈകൊണ്ടാക്കുന്നു എന്റെ കൂടെ അനേകം മട്ടത്തെ ഞങ്ങൾ ഞങ്ങൾ ഒരു മാതാക്കന്മാർ സർവനാലിൽ ചെന്ന് ആ പെണ്ണും തിരിടിക്കുന്ന ആ നന്മൂത്തം കൊടുത്തിരിക്കാൻ തക്കവണ്ണം ഞങ്ങൾ കൈകൊണ്ടുണ്ടാക്കി
അതിനുശേഷം ഞാൻ കണ്ട് കേൾപ്പിച്ചതിന് ശേഷം എന്റെ പൊന്നാക്ക് നോക്കി ആൾക്കാർ കൈയ്യേക്കിയതിന് ശേഷം ആ താത്തമുള്ള ഗജമാരെ വീട്ടൊക്കെ ആ പൊടി എടുക്കണല്ലേ സന്തോഷം. ಬೆಳೆಸಿರಿ ಎಂಬಂತಹ ಮಾತಿನಂತೆ ಸಾಂಸ್ಕೃತಿಕ ಕಾರ್ಯಕ್ರಮದ ಮೊದಲನೇ ಕಾರ್ಯಕ್ರಮವಾಗಿ ವೇದಿಕೆಯಲ್ಲಿ ಪಕ್ಷಿರಾಜ ಜಟ್ಟಾವಿ ಎಂಬಂತಹ ಹರಿಕಥಾ ಕಲಾಕ್ಷೇಪವನ್ನು ನಡೆಸಿಕೊಟ್ಟಂತಹ ಶ್ಯಾಮ್ ಅಡಿಗರ ಶಿಷ್ಯೆ ಕುಟೀರದ ವಿದ್ಯಾರ್ಥಿನಿ ಕುಮಾರಿ ಪೂಜ್ಯ ವಾಸುದೇವ್ ಐಲ ಇವರಿಗೆ ಸಾಂಸ್ಕೃತಿಕ ಅಧ್ಯಕ್ಷರಾಗಿರುವಂತಹ ಯತೀಶ್ ಕುಮಾರ್, ಅದೇ ರೀತಿ ಸಂಚಾಲಕರಾಗಿರುವಂತಹ ರವೀಂದ್ರ ಇಬಲ್ ಅವರ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ.
ಕುಮಾರಿ ಪೂಜಾ ಇವರಿಗೆ ಶ್ರೀ ಭಗವತಿ ಅಮ್ಮನವರು ಆಯುರ ಆರೋಗ್ಯವನ್ನು ಕೊಟ್ಟು ದಯಪಾಲಿಸಲೆಂಬುದಾಗಿ ಭಗವತಿ ಅಮ್ಮನವರಲ್ಲಿ ನಮ್ಮ ಪ್ರಾರ್ಥನೆ. ಸಮಿತಿಯ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪಕ್ಕವಾದ್ಯದಲ್ಲಿ ಸಹಕರಿಸಿದಂತಹ ತಬಲಾ ಸಚಿನ್ ಐಲಾ, ಅದೇ ರೀತಿಯಲ್ಲಿ ನಿಶಿತ್ ಹಾರ್ಮೋನಿಯಂ ಇವರಿಗೂ ಕೂಡ ಮಹೋತ್ಸವ ಸಮಿತಿಯ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದೇವೆ. ಸ್ಟೇಜ್ ಸಹಕರಿಲ್ಲಿಂದರೂ ಕೂಡ ಆದಷ್ಟು ಬೇಗ ശ്രീ ഭഗവതി ക്ഷേത്രത്തിൽ നടക്കുന്ന പെരുമയാർന്ന പെരിങ്കളിയാട്ടത്തിന്റെ ധന്യസ്മരണകൾ എന്നും നിലനിർത്തുന്നതിനും തലമുറകൾക്ക് കൈമാറുന്നതിനുമായി അതിമനോഹരമായ ഒരു സോവനീർ ത്രയാമ്പി എന്ന പേരിൽ തയ്യാറാക്കുന്നുണ്ട്. ഇന്ന് വൈകുന്നേരം 3 മണിക്ക് ക്ഷേത്ര പരിസരത്ത് വെച്ച് സോവനീറിന്റെ കവർ പ്രകാശനം നടക്കും. ഏതാണ്ട് 350 രൂപയോളം മുഖവില വരുന്ന സോവനീർ 125 രൂപയ്ക്കാണ് ഭക്തജനങ്ങൾക്കായി നൽകുന്നത്. മുൻകൂട്ടി ബുക്ക് ചെയ്യുന്നവർക്ക് മാത്രമാണ് സോവനീർ ലഭിക്കുന്നത്. പെരിങ്കളിയാട്ടത്തിന്റെ ഭക്തിനിർഭരമായ ചടങ്ങുകളുടെയും തിരുമുടിയേറ്റത്തിന്റെയും കൂടി വശ്യമനോഹര ദൃശ്യങ്ങളുമായി ഏപ്രിൽ മാസത്തിൽ ഈ ക്ഷേത്രത്തിൽ ഉത്സവം നടക്കുന്ന വേളയിൽ സോവനീർ നിങ്ങളുടെ കൈകളിൽ എത്തുന്നതാണ്. സോവനീർ കരസ്ഥമാക്കാൻ ആഗ്രഹിക്കുന്നവർ 351 വർഷങ്ങൾക്ക് ശേഷം നടക്കുന്ന പെരിങ്കളിയാട്ടത്തിന്റെ ഉജ്ജ്വല സ്മരണ നിലനിർത്താൻ ആഗ്രഹിക്കുന്ന ഭക്തജനങ്ങൾ ഓഫീസുമായി ബന്ധപ്പെട്ട് പെരിങ്കളിയാട്ട സ്മരണിക ബുക്ക് ചെയ്യേണ്ടതാണ്. നിത്യനിഷ്കളങ്കതയുടെ സത്യസാക്ഷ്യം പോലെ പക്ഷിലതാദികളും പക്ഷിമൃഗാദികളും വൃക്ഷലതാദികളും പ്രപഞ്ചചേതനയുടെ പീലിക്കാവടി തീർത്ത ആദൂരിന്റെ മണ്ണിലേക്ക് കാലത്തിന്റെ നിയോഗം പോലെ വന്നെത്തിയ പെരിങ്കളിയാട്ടം അതിന്റെ മഹാസൗഭാഗ്യ സുദിനങ്ങൾ ഇനി നമുക്ക് അനുഭവവേദ്യമാകുകയാണ്. തെയ്യങ്ങളും കാവുകളും ഒരു ഗ്രാമത്തിന്റെ കാവലാണ്. അനീതിയുടെ അധാർമികതയുടെ പ്രതിരോധ ശക്തിയായി അവ നാടിനെ സംരക്ഷിക്കുന്നു. ജാതിമത ചിന്തകൾക്ക് അതീതമായ ഒരു ഗ്രാമത്തിന്റെ സാംസ്കാരിക തനിമയും പൈതൃകവും വിളിച്ചോതുന്ന വേദിയാവുകയാണ് പെരിങ്കളിയാട്ടക്കളങ്ങൾ. ജാതിമത ഭേദ ചിന്തകളുടെ അതിരുവരമ്പുകളെ അലിയിച്ചില്ലാതാക്കി മാനവ സ്നേഹം വിളംബരം ചെയ്യുന്ന പെരിങ്കളിയാട്ടത്തിന്റെ പെരുമയിലേക്ക് ഇതാ ആദൂർ ശ്രീ ഭഗവതി ക്ഷേത്രം അഭിമാനത്തോടെ അടിവെച്ചെടുത്തു കഴിഞ്ഞു. ഇന്നു മുതൽ 6 നാളുകളിലാണ് പെരുമയാർന്ന പെരിങ്കളിയാട്ടം നടക്കുന്നത്. ಮಹೋತ್ಸವ ಸಮಿತಿಯ ಕಾರ್ಯದರ್ಶಿ ಆಗಿರುವಂತಹ ಹರಿಶ್ಚಂದ್ರ ವೇದಿಕೆ ಇವರು ಕೂಡ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭಕ್ತಿ ಗಾನಸುಧ ನಡೆಸಿಕೊಡುತ್ತಾರೆ. ಶಾರದಾಂಬ ಮ್ಯೂಸಿಕಲ್ಸ್ ಕೈಗೊಂಡು ಬರಿತ ಭಕ್ತಿ ಗಾನಸುಧ. ವೇದಿಕೆಯ ಸಾಂಸ್ಕೃತಿಕ ವೇದಿಕೆಯ ಮುಂದಕ್ಕೆ ವೇದಿಕೆಯಲ್ಲಿ ನಡೆಸಿಕೊಡುತ್ತಾರೆ. ಶಾರದಾಂಬ ಮ್ಯೂಸಿಕಲ್ಸ್ ಕೈಗೊಂಡು ಇವರನ್ನು ಮಹೋತ್ಸವ ಸಮಿತಿಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕೀಬೋರ್ಡ್ ವರದಿಗಳನ್ನು ಪಡೆದುಕೊಂಡು ತಬಲ ಪ್ರಶಸ್ತಿಮಾರ್ ಪಡೆದುಕೊಂಡು ವೇದಿಕೆಯನ್ನು ಅಲಂಕರಿಸಿ ನಮ್ಮ ಮುಂದೆ ನಿಲ್ಲಲಿದ್ದಾರೆ. ಕೃಷ್ಣ KS ಕೈಗೋಡು, ಸುಂದರಯ್ಯ ಗಿಡಗೋಡು, ಭಾರತೀಯ ಗಿಡಗೋಡು, ಅಶೋಕ್ ಮಾಸ್ತರ್ ಹರಿಯಪಾಡಿ, ಜಯರಾಮ ಕೈಗೋಡು, ಜನಪ್ರಿಯ ಶಿವಪ್ರಿಯ ಕುಂಟಾರು, ಡಾಕ್ಟರ್ ಸಂತೋಷ್ ಮಂಗಳೂರು,
ಸೌಮಿತಾ ಕಡೆಗೋಡು. ಮುಂದಕ್ಕೆ ವೇದಿಕೆಯಲ್ಲಿ ಭಕ್ತಿ ಗಾನ ನಡೆಸಿಕೊಡುತ್ತಾರೆ ಶಾರದಾಂಬ ಮ್ಯೂಸಿಕಲ್ಸ್ ಕೈತೋಡು. ಇವರನ್ನು ಮಹೋತ್ಸವ ಸಮಿತಿಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರು ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಹರಿಕಥಾ ಕಾಲಕ್ಷೇಪವನ್ನು ನಡೆಸಿಕೊಟ್ಟಂತಹ ಪೂಜಾ ಹಾಗೂ ಕಲಾವಿದರಿಗೆ ಮಹೋತ್ಸವ ಸಮಿತಿಯ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.
വാങ്ങൂ, വരൂ വരൂ. ഇത് നോക്കൂ, മെസ്സേജ് പറയുന്നു വീഡിയോ ലൈക്ക് ചെയ്ത് 500 രൂപ ദിവസവും നേടൂ. ആദ്യം കുറച്ച് പൈസ തന്ന് പ്രലോഭിപ്പിക്കും, പിന്നെ കൂടുതൽ വേണമെങ്കിൽ പണം അടയ്ക്കൂ എന്ന് പറയും.
ಆತ್ಮೀಯ ಭಗವದ್ಭಕ್ತರೇ, ಶ್ರೀ ಪೆರುಂಕಳಿಯಾಟ ಮಹೋತ್ಸವದ ಭಾಗವಾಗಿ ಈಗ ಶ್ರೀ ಶಾರದಾಂಬ ಮ್ಯೂಸಿಕಲ್ ಕೈತೋಡು ಸಾದರಪಡಿಸುವ ಭಕ್ತಿಗಾನ ಸುಧಾ ಕಾರ್ಯಕ್ರಮ ಜರುಗುತ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಭಗವದ್ಭಕ್ತರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ಳುತ್ತಿದ್ದೇವೆ. ಇನ್ನು ಮುಂದೆ ಶಾರದಾ ಸುದ್ದಿಯೊಂದಿಗೆ ಸುಂದರ ಕಡಿಗೋಡು ಇವರಿಂದ
ಧನ್ಯವಾದಗಳು ಸುಂದರ ಇವರಿಗೆ. ದಯವಿಟ್ಟು ಕೈ ಚಪ್ಪಲನ್ನು ಕೊಟ್ಟು ಪ್ರೋತ್ಸಾಹಿಸಿ ಕೇಳಿಕೊಂಡಿದ್ದೇವೆ. ನಿಮ್ಮ ಚಪ್ಪಲನ್ನೇ ನಮ್ಮ ಬಾರಿ ಪೊರ್ಲುದ ಸುಶ್ರಾವ್ಯವಾಯಿನ ಒಂಜಿ ಗಾನಮೇಳ ನಡ್ತೊಂದುಂಡು ಕೈ ತೊಡ್ದ ನಮ್ಮ ಸಹೋದ್ಯೋಗಿ ಬಂಧುಗಳನ್ನು ಶ್ರೀ ಶಾರದಾ ಇವರಿಂದ ಭಕ್ತಿಗಾನ ಸುದೆ ನಮ್ಮನ್ನ ಗಂಧರ್ವ ಲೋಕಕ್ಕೆ ಒಯ್ತಾ ಇದೆ. ಬಂಧುಗಳೇ, ಅನ್ನ ಸಂತರ್ಪಣೆಯ ಬಳಿ ಆದಷ್ಟು ಸತ್ತು ಗದ್ದಲಿಲ್ಲದೆ ತಾವು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದೀರಾ, ನಮ್ಮ ಕೋರಿಕೆಗೆ ಸ್ಪಂದಿಸಿದ್ದೀರಾ. ನಿಮಗೆ ಮತ್ತೊಮ್ಮೆ ಇನ್ನೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮಗೆ ಧ್ವನಿ ಬಕ್ಕ ಬಲ್ಪುಕರ್ನಕ್ಕೆ ಶ್ರದ್ಧಾ ಡಿಜಿಟಲ್ಸ್ ಶಿರವತ್ತೂರು. ಮುಂದಿನ ಗೀತೆ ಶ್ರೀ ಬಾಬು ಎಕೆ ಕಡುಗೊಂಡಿಯವರಿಂದ ಮನಸ್ಸಿನಲ್ಲಿ ನಿಂತಿರಲು ಮಂಜು.
ಆತ್ಮೀಯ ಭಗವದ್ಭಕ್ತರೇ, ಶ್ರೀ ಶಾರದಾಂಬ ಮ್ಯೂಸಿಕಲ್ ಕೈತೋಡು ಸಾದರಪಡಿಸುವ ಭಕ್ತಿಗಾನ ಸುಧಾ ಕಾರ್ಯಕ್ರಮ ಈಗ ವೇದಿಕೆಯಲ್ಲಿ ಜರುಗುತ್ತಾ ಇದೆ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಶ್ರೀ ಅನುಪ್ರಿಯ ಕುಂಟಾರು ಇವರಿಂದ ಬ್ರಹ್ಮಕಮಲ ಎಂಬ ಗೀತೆ ಹಾಡಲಿದೆ ಇಳಿದ್ದಾರೆ. ಅವರನ್ನು ವೇದಿಕೆಗೆ ಸ್ವಾಗತ ಮಾಡಿಕೊಳ್ಳುತ್ತಿದ್ದೇವೆ.
ಆತ್ಮೀಯ ಭಗವದ್ಗೀತೆ ಶ್ರೀ ಶಾರದಾಂಬಾ ಮ್ಯೂಸಿಕಲ್ ಕೈತೋಡು ಸಾದರಪಡಿಸುವ ಕಾರ್ಯಕ್ರಮ ಶ್ರೀ ಕಳಿಯಾಟ ಮಹೋತ್ಸವದ ಭಾಗವಾಗಿ ಈಗ ಸಾಂಸ್ಕೃತಿಕ ವೇದಿಕೆ ಇರುತ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಭಗವದ್ಭಕ್ತರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ಳುತ್ತಿದ್ದೇವೆ. ಮುಂದೆ ಶ್ರೀ ಅಶೋಕ್ ಮಾಸ್ಟರ್ ಅರಿಯಪಾಡಿ ಅವರಿಂದ ಪಾಲಿಸೆ ವರಮಾನ ಎಂಬ ಭಕ್ತಿಗಾನ ಸುಧಾ ಜರಗಲಿದೆ. ಯಾರಿಗುಂಟು ಯಾರಿಗಿಲ್ಲ. ರೈಲ್ವೆ ಸ್ಟೇಷನ್ ಅಲ್ಲಿ ಚಹಾ ಮಾರುತ್ತಿದ್ದ ನರೇಂದ್ರ ಎಂಬ ವ್ಯಕ್ತಿ ಭಾರತ ದೇಶದ ಪ್ರಧಾನಮಂತ್ರಿ. ಬಂಧುಗಳ ಮತ್ತೇನಿಲ್ಲ ವಿಶೇಷ, ಅಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಎನ್ಫೀಲ್ಡ್ ಬುಲೆಟ್ ಬೈಕ್ ಇಟ್ಟಲಾಗಿದೆ. ಕೇವಲ 100 ರೂಪಾಯಿ ಲಕ್ಕಡಿ ಕೂಪನ್. ಯಾರಿಗುಂಟು ಯಾರಿಗಿಲ್ಲ. 2 ಲಕ್ಷ ಮೌಲ್ಯದ ಎನ್ಫೀಲ್ಡ್ ಬುಲೆಟ್ ಬೈಕ್ 100 ರೂಪಾಯಿ ಲಕ್ಕಡಿ. ದಯವಿಟ್ಟು ಅದರಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಯ ಪೂರ್ವಕ ಶಿರಬಾಗಿ ವಿನಂತಿಸ್ತಾ ಇದ್ದೇವೆ. ಯಾರಿಗುಂಟು ಯಾರಿಗಿಲ್ಲ.
ಪ್ರಸಾದದ ಮಾಲೆಯ ಪಾಲಿಸೆ ವರಮಾಲೆಯ ಭ್ರಾಮರಿ ಪಾಲಿಸೆ ವರಮಾಲೆಯ ಹರಿಯ ಭಾರವ ಇಳುಹಲೆಂದೆ ತುಂಬಿ ರೂಪದಿ ಬಂದೆಯ ಹರೆಯ ಭಾರವ ಇಳುಹಲೆಂದೆ ತುಂಬಿ ರೂಪದಿ ಬಂದೆಯ ಕಟಿಲ ಕಣ್ಮಣಿ ಮಧುವನೋಣ್ಮಣಿ ಕಟಿಲ ಕಣ್ಮಣಿ ಮಧುವನೋಣ್ಮಣಿ ನಿನ್ನ ಅಡಿಗಳ ಖನ್ನ ಮಹಿಮ ಪ್ರಸಾದ ನಿನ್ನ ಅಡಿಗಳ ಖನ್ನ ಮಹಿಮ ಪ್ರಸಾದವ ಮುಡಿಯ ಸೇವತಿ ನಂದಿ ವರ ಪ್ರಸಾದದ ಮಾಲೆಯ ಪಾಲಿಸೆ ವರ ಮಾಲೆಯ ಭ್ರಾಮರಿ ಪಾಲಿಸೆ ವರ ಮಾಲೆಯ ಪಾಲಿಸೆ ವರ ಮಾಲೆಯ ಭ್ರಾಮರಿ ಪಾಲಿಸೆ ವರಮಾಲೆಯ ಚರಣ ಪಲ್ಲವ ಕುಸುಮವ ವರದ ಹಸ್ತದ ಪುಷ್ಪವ ಚರಣ ಪಲ್ಲವ ಕುಸುಮವ ವರದ ಹಸ್ತದ ಪುಷ್ಪವ ಮುಡಿಯ ಮಲ್ಲಿಗೆ ಕರದ ತಾವರೆ ವರ ಪ್ರಸಾದದ ಮಾಲೆಯ ಮುಡಿಯ ಮಲ್ಲಿಗೆ ಕರದ ತಾವರೆ ವರ ಪ್ರಸಾದ ಮಾಲೆಯ ಪಾಲಿಸೆ ವರ ಮಾಲೆಯ ಭ್ರಾಮರಿ ಪಾಲಿಸೆ ವರ ಮಾಲೆಯ ಪಾಲಿಸೆ ವರ ಮಾಲೆಯ ಭ್ರಾಮರಿ ಪಾಲಿಸೆ ವರ ಮಾಲೆಯ ಹರಿಗೋ ಶ್ರೀ ಶಾರದಾಂಬ ಮ್ಯೂಸಿಕಲ್ಸ್ ಕೈತೋಡು ಸಾದರಪಡಿಸುವ ಭಕ್ತಿಗಾನ ಸುಧಾ ಸಾಂಸ್ಕೃತಿಕ ವೇದಿಕೆಯಲ್ಲಿ ಜರುಗುತ್ತಾ ಇದೆ. ಅದೇ ರೀತಿಯಲ್ಲಿ ಸರಸ್ವತಿ ಮಂಟಪದಲ್ಲಿ ಭಜನಾ ಕಾರ್ಯಕ್ರಮ ಕೂಡ ಜರುಗುತ್ತಾ ಇದೆ. ಭಕ್ತರು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮುಂದೆ ವೇದಿಕೆಯಲ್ಲಿ ಶ್ರೀ ರಶ್ಮಿ ಸಂತೋಷ್ ಮ್ಯಾಂಗ್ಳೂರ್, ಡಾಕ್ಟರ್ ರಶ್ಮಿ ಸಂತೋಷ್ ಮ್ಯಾಂಗ್ಳೂರ್ ಇವರಿಂದ ಇವಳೇ ವೀಣಾಪಾಣಿ ಎಂಬ ಗೀತೆ
ಆದೂರು ಭಗವತಿ ಕ್ಷೇತ್ರದ ಪೆರುಂಗಾಳಿಯಾಟದ ಮಹೋತ್ಸವದ ಭಾಗವಾಗಿ ಈಗ ಸಾಂಸ್ಕೃತಿಕ ವೇದಿಕೆಯಲ್ಲಿ ಶ್ರೀ ಶಾರದಾಂಬ ಸೇವಾ ಸಮಿತಿ ಕೈತೋಡು ಆದೂರು ಇದರ ಶಾಖೆಯಾದ ಶ್ರೀ ಶಾರದಾ ಮ್ಯೂಸಿಕಲ್ಸ್ ಕೈತೋಡು ಸಾದರಪಡಿಸುವ ಕಾರ್ಯಕ್ರಮ ಭಕ್ತಿಗಾನ ಸುಧಾ ಜರುಗುತ್ತಾ ಇದೆ. ಮುಂದೆ ಕಣ್ಣಿನೊಳಗೆ ಗೀತೆಯನ್ನು ಕೃಷ್ಣ ಕೆ ಹಾಡಲಿದ್ದಾರೆ. ಭಕ್ತವರಿಯಲ್ಲಿ ವಿನಂತಿ, ಶೌಚಾಲಯದ ವ್ಯವಸ್ಥೆ ನಮ್ಮ ಈ ವೇದಿಕೆಯ ಸಾಂಸ್ಕೃತಿಕ ಕಲಾ ಮಂಟಪದ ನಿಮ್ಮ ಶರೀರ ಬಲಭಾಗದಲ್ಲಿ ಆ ಶೌಚಾಲಯ ವ್ಯವಸ್ಥೆ ಇದೆ. ಅಲ್ಲಿ ಎಕ್ಸ್ಪೋ ಇದೆ. ಎಕ್ಸ್ಪೋದ ಪಕ್ಕದಲ್ಲಿ ಈ ಟಾಯ್ಲೆಟ್ ವ್ಯವಸ್ಥೆ ಇದೆ. ಗ್ರೀನ್ ರೂಮ್ ನ ಪಕ್ಕದಲ್ಲಿ ನಿಮ್ಮ ಶರೀರದ ಬಲಭಾಗಕ್ಕೆ ನಾವು ಶೌಚಾಲಯದ ವ್ಯವಸ್ಥೆ ಇದೆ. ದಯವಿಟ್ಟು ನಮ್ಮಲ್ಲಿ ವಿನಂತಿ. ಜಿಲ್ಲಾಡಳಿತಕ್ಕೆ
ಮುಂದಿನ ಗೀತೆ ಸುಂದರ ಇವರ हरिओम
ಸುಂದರ ಇವರಿಗೆ ಹರಿವು ಮುಂದೆ ಶ್ರೀ ಬಾಬು ಏಕೆ ಅವರಿಂದ ಇಷ್ಟು ದಿನ ಈ ವೈಕುಂಠ ಎಂಬ ಗೀತೆಯನ್ನು ಹಾಡಲು
ಹರಿಹೋ ಆದೂರು ಭಗವತಿ ಕ್ಷೇತ್ರದ ಪೆರುಂಗಾಳಿಯಾಟ ಮಹೋತ್ಸವದ ಭಾಗವಾಗಿ ಶಾರದಾಂಬ ಮ್ಯೂಸಿಕಲ್ಸ್ ಕೈತೋಡು ಸಾದರಪಡಿಸುವ ಕಾರ್ಯಕ್ರಮ ಭಕ್ತಿಗಾನ ಸುಧಾ ವೇದಿಕೆಯಲ್ಲಿ ಜರುಗುತ್ತಾ ಇದೆ. ಸುಮಾರು 351 ವರ್ಷಗಳ ನಂತರ ನಡೆಯುವ ಆದೂರು ಭಗವತಿ ಕ್ಷೇತ್ರದ ಪೆರುಂಗಾಳಿಯಾಟ ಮಹೋತ್ಸವ ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಈಗ ಶ್ರೀ ಶಾರದಾಂಬ ಮ್ಯೂಸಿಕಲ್ಸ್ ಕೈತೋಡು ಸಾದರಪಡಿಸುವ ಕಾರ್ಯಕ್ರಮ ಭಕ್ತಿಗಾನ ಸುಧಾ. ಮುಂದಿನ ಗೀತೆ ಅನುಪ್ರಿಯ ಕುಂಟಾರ ಇವರಿಂದ. ಶಿವಪ್ರಿಯ ಕುಂಟಾರ ಇವರಿಂದ ಮುಂದಿನ ಗೀತೆ.
ಹರಿ ಓಂ. ಶ್ರೀ ಆದೂರು ಭಗವತಿ ಕ್ಷೇತ್ರದ ಪೆರುಂಗಳೂಟ ಮಹೋತ್ಸವದ ಭಾಗವಾಗಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಈಗ ಶ್ರೀ ಶಾರದಾಂಬ ಮ್ಯೂಸಿಕಲ್ಸ್ ಕೈತೋಡು ಸಾದರಪಡಿಸುವ ಭಕ್ತಿಗಾನ ಸುಧಾ ಕಾರ್ಯಕ್ರಮ ಜರುಗುತ್ತಾ ಇದೆ. ಮುಂದೆ ಶ್ರೀ ಅಶೋಕ್ ಅರಿಯಪಾಡಿಯವರಿಂದ ಮಹಾದೇವ ದೇವಿ ಎಂಬ ಗೀತೆಯನ್ನು ಹಾಡಲಿದ್ದಾರೆ. ഒരു വീട്ടിൽ ഒന്നിച്ചു കഴിയുന്നത് പല ഇഷ്ടങ്ങളാ. എല്ലാവരുടെയും ഇഷ്ടങ്ങൾ അവരെക്കാൾ നന്നായി അറിയുന്നത് കിച്ചനാണ്. നല്ല വയനാടൻ പെപ്പറും രാജകുമാരി ജിഞ്ചറും ശ്രീലങ്കൻ സിനമണും കൃത്യമായ അളവിൽ. കിച്ചൻ ട്രഷേഴ്സ് ചിക്കൻ മസാല, പരിശുദ്ധിയുടെ ആരംഭം കിച്ചണിൽ നിന്നും. ಮಹಾದೇವಿ ಕಟೀಲೇಶ್ವರಿ ಮಲ್ಲಿಗೆ ಅಲಂಕಾರಗೂ ತೆಲಿತೇರ್ ಸಂತೋಷನು ಪಡೆದೆ ತನ್ನ ಮಲ್ಲಿಗೆ ಅಲಂಕಾರ ಸಂತೋಷನು ಪಡೆದೆ ಸಂತೋಷನು ಪಡೆದೆ ಮಲ್ಪುಲೆ ಆರತಿ ಪರಮೇಶ್ವರಿಗೆ 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 ಬೆಳಗಲಿ ಆರತಿ ಕಟೀಲೇಶ್ವರಿಗೆ ಮಹಾದೇವಿ ಕಟೀಲೇಶ್ವರಿ ಸಿಂಗಾರೋಡು ಮೆರೆದೆ ಮಹಾದೇವಿ ಕಟಿ
ಪರಮೇಶ್ವರಿಗೆ ಬೆಳಗಾರತಿ ಕಟೀಲೇಶ್ವರಿಗೆ ಮಹಾದೇವಿ ಕಟೀಲೇಶ್ವರಿ ಸಿಂಗಾರೊಡು ಮೆರೆದೆ ಮಹಾದೇವಿ ಕಟೀಲೇಶ್ವರಿ ಸಿಂಗಾರೊಡು ಮೆರೆದೆ ತನ್ನ ಮಲ್ಲಿಗೆ ಬಳಿದೆ ತನ್ನ ಮಲ್ಲಿ ಅಲಂಕಾರ ತೆರಿದೆ ಸಂತೋಷನು ಪಡೆದೆ ಸಂತೋಷ ಮಲ್ಲಿ ಪರಮೇಶ್ವರಿಗೆ ಮೈಪುರಿಯಾರ ಪರಮೇಶ್ವರಿಗೆ ದುರ್ಗಾ ಪರಮೇಶ್ವರಿಗೆ ಬೆಳಗಲೆ ಆರತಿ ಕಟೀಲೇಶ್ವರಿಗೆ ಸೊಲ್ಮೇಲೆ ಹರಿ ಓಂ. ಇವರು ಭಗವತಿ ಕ್ಷೇತ್ರದ ಪೆರುಂಗಾಳ ಮಹೋತ್ಸವದ ಭಾಗವಾಗಿ ಈಗ ಸಾಂಸ್ಕೃತಿಕ ವೇದಿಕೆಯಲ್ಲಿ ಶ್ರೀ ಶಾರದಾಂಬ ಮ್ಯೂಸಿಕಲ್ಸ್ ಕೈತೋಡು ಸಾಧಿಸುವ ಭಕ್ತಿಗಾನದಾಸದ ಕಾರ್ಯಕ್ರಮ ನಡೆಯುತ್ತಾ ಇದೆ. ಈ ಮಹೋತ್ಸವಕ್ಕೆ ಆಗಮಿಸುವ ಎಲ್ಲ ಭಗವದ್ಭಕ್ತರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ಳುತ್ತಿದ್ದೇವೆ. ಮುಂದೆ ಡಾಕ್ಟರ್ ರಶ್ಮಿ ಸಂತೋಷ್ ಅವರಿಂದ ಭಕ್ತಿಗೀತೆ. ಡಾಕ್ಟರ್ ರಶ್ಮಿ ಅವರು ನಮ್ಮ ಅತಿಥಿ ಗಾಯಕರಾಗಿದ್ದಾರೆ. ಅವರು ಮಂಗಳೂರು ನಿವಾಸಿಯಾಗಿದ್ದಾರೆ. ಅವರನ್ನು ವೇದಿಕೆಗೆ ಸ್ವಾಗತ ಮಾಡಿಕೊಳ್ಳುತ್ತಿದ್ದೇವೆ.
ಶಾರದಾಂಬ ಮ್ಯೂಸಿಕಲ್ ಕೈತೋಡು ಪಡಿಸುವ ಭಕ್ತಿಗಾನ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಜಯರಾಮ್ ಕೈತೋಡು ಅವರಿಂದ ಜೈ ಜೈ ಹನುಮಾನ್. हल മനോജവം മാരുതതുല്യവേഗം ജിതേന്ദ്രിയം ബുദ്ധിമതാൻ വരിഷ്ഠം വാതാത്മജം വാനരയൂഥമുഖ്യം ശ്രീരാമദൂതം ശിരസാ നമാമി ബുദ്ധിർബലശോധ निर्भयत्व मनोगता आजाढ्य पात्मटूंजं हनुमस्मरणान् भवेत् जय जय हनुमान जय गुरु जय जय पवन 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 पवन पुत्र हनुमान की जय आंजनेय जय वल्लभीमा जय भक्तवर अतुलित फलधाम जय हनुमंत जय एम्म रक्षिसो राम विरोधिಗಳನ್ನು ರಕ್ಷಿಸೋ जय हनुमान जय गुरु जय जय पवन जय जय हनुमान जय गुरु जय जय पवन जय गुरु जय जय पवन पवन पुत्र हनुमान की जय आंजनेय वल्लभीमा जय भक्तवर अतुलित फलधाम जय हनुमंत जय राम विरोधिಗಳನ್ನು ರಕ್ಷಿಸೋ जय जय हनुमान जय गुरु जय जय पवन जय हनुमान जय गुरु जय जय पवन पवन पुत्र हनुमान की जय बुद्धिर्बल करुणिसु निर्भयत्व आरोग्य करुणिसु बुद्धिर्बल ಧೈರ್ಯಗಳ ಕರುಣಿಸು ನಿರ್ಭಯತ್ವ ಆರೋಗ್ಯ ಕರುಣಿಸು ವಾಕಟುತ್ವ ಹರಿಸ್ಮರಣೆ ಕರುಣಿಸು ಶ್ರೀರಾಮ ದರುಷ ಕರುಣಿಸು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ पुत्र हनुमान की जय
ಎನ್ನದ ಕಥೆಯೊಳ್ಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ರಾಮ ಸ್ಮರಣ ಜೈ ಜೈ ರಾಮ ಎನ್ನದ ಕಥೆಯೊಳ್ಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ದಾಸ ಕೇಶವಸ್ತ ಮಾರುತಿ ಹನುಮಾನ್ ಹನುಮಂತ ದಾಸ ಕೇಶವಸ್ತ ಮಾರುತಿ ಹನುಮಾನ್ ದಸರ ಜನ ಬಲ್ಲ ಭೀಮ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಜನೇಯ ಫಲಧಾಮ ಹನುಮ ಎಮ್ಮಚಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ ಜೈ ಹರಿ ಓಂ. ಮುಂದೆ ವೇದಿಕೆಯಲ್ಲಿ ಡಾಕ್ಟರ್ ರಶ್ಮಿ ಸಂತೋಷ್ ಅವರಿಂದ ಕುಡಯಾದ್ರಿ ಎಂಬ ಗೀತೆಯನ್ನು ವೇದಿಕೆಯಲ್ಲಿ ಆಡಲಿದ್ದಾರೆ. ಅವರಿಗೆ ಶಾರದಾಂಬ ಮ್ಯೂಸಿಕಲ್ ಕೈದೋಡಿಯವರಿಂದ ಸ್ವಾಗತವನ್ನು ಬಯಸುತ್ತಿದ್ದೇವೆ. കുടജാദ്രി കുടികൊള്ളും മഹേശ്വരി ഗുണദായിനി സർവശുഭകാരിണി देवी
കുടികൊള്ളും മഹേശ്വരി ഗുണദായിനി സർവശുഭകാരിണി കാതര ഹൃദയ സരോവര നിരുകയിൽ ഉദയാകൂ മംഗളമന്ദസ്മിതം കുടജാദ്രിയിൽ കുടികൊള്ളും മഹേശ്വരി ഗുണദായിനി സർവശുഭകാരിണി. Thank you. ಹರಿ ಓಂ. ಶ್ರೀ ಶಾರದಾಂಬ ಮ್ಯೂಸಿಕಲ್ಸ್ ಕೈತೋಡು ಸಾದರಪಡಿಸುವ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ನಮ್ಮ ಕಲಾವಿದರ ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಕೀಬೋರ್ಡ್ನಲ್ಲಿ ಸಹಕರಿಸುವವರು ಶ್ರೀ ಮನೋಜ್ ಕುಮಾರ್ ಕಡೆಂಗೋಡು, ನನ್ನ ಸುಪುತ್ರ. ಅದೇ ರೀತಿಯಲ್ಲಿ ರಿದಮ್ ಬ್ಯಾಂಡ್ನಲ್ಲಿ ಸಹಕರಿಸುವವರು ಪ್ರದೀಪ್ ಸುಳ್ಯ ಇವರು. 16 ವೇದಿಕೆಯಲ್ಲಿ ಇವರು ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪ್ರೋತ್ಸಾಹ ಇನ್ನೂ ಕೂಡ ಬೇಕಾಗಿದೆ. ಎಲ್ಲರೂ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಲ್ಲಿ ತಬಲಾವಾದಕರಲ್ಲಿ ಸಹಕರಿಸುವವರು ಪ್ರಸನ್ನ ಕುಮಾರ್ ಕಡೆಂಗೋಡು. ಇವರು ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕದಲ್ಲಿ ವಿವಿಧ ಭಾಗಗಳಲ್ಲಿ 16 ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ. ಇವರು ಕೂಡ ಶ್ರೀ ಮಾತೆಯ ಅನುಗ್ರಹ ಆಶೀರ್ವಾದ ಬಯಸಿಕೊಂಡು ಎಲ್ಲರೂ ಅನುಗ್ರಹಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಮತ್ತೊಬ್ಬರು ತಬಲಾವಾದಕರಲ್ಲಿ ಸಹಕರಿಸುವವರು ನವೀನ್ ಕುಮಾರ್ ಕಡೆಗೋಡು, ಪ್ರಸನ್ನ ಕುಮಾರ್ನ ಸಹೋದರ ತಮ್ಮ ಆಗಿದ್ದಾರೆ. ಇವರು ಕೂಡ ಭಜನಾ ಕಾರ್ಯಕ್ರಮದಲ್ಲಿ ಹಾಗೂ 16 ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡುತ್ತಾ ಇದ್ದಾರೆ. ಇವರಿಗೂ ಕೂಡ ಪ್ರೋತ್ಸಾಹವನ್ನು ಬಯಸುತ್ತಿದ್ದೇವೆ. ಗಾಯಕರಾಗಿ ನಮ್ಮೊಂದಿಗೆ ಅತಿಥಿಯಾಗಿ ಆಗಮಿಸಿ ಸಹಕರಿಸಿದ ಶ್ರೀಮತಿ ರಶ್ಮಿ ಸಂತೋಷ್ ಡಾಕ್ಟರ್ ಅವರು ಮಂಗಳೂರು ನಿವಾಸಿಯಾಗಿದ್ದಾರೆ. ಅವರು ಕೂಡ ನಮ್ಮೊಂದಿಗೆ ಸಹಕರಿಸಿ ಉತ್ತಮ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರು ಶಿವಪ್ರಿಯ ಕುಂಟಾರು ಕೂಡ ವೇದಿಕೆಗಳಲ್ಲಿ ಹಲವಾರು ಕಾರ್ಯಕ್ರಮವನ್ನು ನೀಡುತ್ತಾ ಇದ್ದಾರೆ. ಮುಂದೆಯೂ ಕಾರ್ಯಕ್ರಮವನ್ನು ಬಯಸುತ್ತಾ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಬ್ಬರು ನಮ್ಮ ಅತಿಥಿ ಗಾಯಕರಾದ ಶ್ರೀ ಅರಿಯಪ್ಪಾಡಿ ಇವರು ಅಡೂರು ಶಾಲೆಯ ಹಿಂದಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಕೊನೆಯ ಗೀತೆ ಪಟ್ಲ ಸತ್ಯಶೆಟ್ಟಿ ಹಾಗೂ ವಿದ್ಯಾಡಿ ಸ್ವರ್ಣವರು ಹಾಡಿದ, ಮನೀಶ್ ಕುತ್ತಾರ್ ಇವರು ರಚಿಸಿದ ಹಾಡು ಬಂಗಾರ ಮನಸ್ ಎಂಬ ಶ್ರೀ ದುರ್ಗಪರಮೇಶ್ವರಿ ತಲಪಾಡಿ ಕುರಿತು ಹಾಡಾಗಿದೆ. ಈ ಹಾಡನ್ನು ಒಂದು ಸಣ್ಣ ಪ್ರಯತ್ನವಾಗಿ ಮಾಡ್ತಾ ಇದ್ದೇವೆ. ಮಹೋತ್ಸವದ ಸಾಂಸ್ಕೃತಿಕ ವೇದಿಕೆ ಈಗಾಗಲೇ ನಡೆದು ಬರುತ್ತಿರುವಂತಹ
ಸಭಾ ಕಡಂಗೋಡು ಸರ್ ಅರಿಯಪ್ಪ ಜಾರ ಕೊಡ್ತಾ ಇದ್ದೇನೆ.
നാളുകളിലൂടെ നാം കടന്നു പോവുകയാണ്. നാം പുളകിതമാകുന്ന ആ നിമിഷങ്ങൾക്ക് സാക്ഷ്യം കൊണ്ട് ഭക്തജനങ്ങൾ, ഈ നാട്ടിലെ നല്ലവരായ എല്ലാവരും ഒരുമിച്ച് ഒറ്റക്കെട്ടായി നാം എല്ലാവരും ഒന്നാണ് എന്ന അർത്ഥത്തിൽ സന്ദേശം പകരുന്ന പെരുങ്കളിയാട്ട മഹോത്സവം വളരെ ഭംഗിയായി ഇവിടെ തുടക്കം കുറിച്ചിരിക്കുകയാണ്. ഈ പെരുങ്കളിയാട്ട മഹോത്സവത്തിൻ്റെ ഔപചാരികമായ ഉദ്ഘാടന കർമ്മം, സാംസ്കാരിക സമ്മേളനത്തിൻ്റെ ഉദ്ഘാടന കർമ്മം ഇപ്പോൾ ഇവിടെ ആരംഭിക്കാൻ പോവുകയാണ്. ഇവിടെ എത്തിച്ചേർന്ന എല്ലാ ജനങ്ങളെയും വേദിയിലെ മുൻവശത്തിലേക്ക് ಹಾರ್ದವമായി ಸ್ವಾಗತಂ ചെയ്യുകയാണ്. 351 ವರ್ಷಗಳ ಬಳಿಕ ನಡೆಯುತ್ತಿರುವ ಆದೂರು ಶ್ರೀ ಭಗವತಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಪೆರುಂಗಳಿಯಾಟ ಮಹೋತ್ಸವ, ನಾವೆಲ್ಲರೂ ನಿಮಿಷಗಳು ಸಾಕಾರಗೊಳ್ಳುವಂತಹ ಈ ಎಲ್ಲ ಭಕ್ತಾದಿಗಳು ವೇದಿಕೆ ಕುಳಿತು ಆಸೀನರಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಸಾಂಸ್ಕೃತಿಕ ಸಮ್ಮೇಳನವನ್ನ ಇದೀಗ ಆರಂಭಿಸಲಿದ್ದೇವೆ. ಇಂದಿನ ಸಂಸ್ಕೃತಿ ಇರುವಂತಹ ನಮ್ಮ ನಮ್ಮೆಲ್ಲರ ಆದಂತಹ ಶ್ರೀ ರಾಜ್ ಮೋಹನ್ ಉಣ್ಣಿತಾನ್ ಮಾನ್ಯ ಸಂಸದರು ಕಾಸರಗೋಡು ಅವರನ್ನ ಹಾರ್ದಿಕವಾಗಿ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. സന്മാന്യനായ ഭൂമായ MP ശ്രീ രാജ് മോഹൻ ഉണ്ണിത്താൻ അവരെ വേദിയിലേക്ക് സ്വാഗതം ചെയ്യുന്നു. ഞങ്ങളുടെ ഏറ്റവും പ്രിയങ്കരനായ ആദരണീയനായ MLA ശ്രീ NA നെല്ലിക്കുന്ന് സാർ, കാസർഗോഡ് MLA, അവരെ വേദിയിലേക്ക് സ്വാഗതം ചെയ്യുന്നു. ബഹുമാന്യനായ പുതുമ MLA, നമ്മുടെ ഏവരും പ്രിയങ്കരനായ അഡ്വക്കേറ്റ് ശ്രീ CH കുഞ്ഞമ്പൂ സാർ, അദ്ദേഹത്തെ വേദിയിലേക്ക് സ്വാഗതം ചെയ്യുകയാണ്. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವಂತಹ ಶ್ರೀ ಅರವಿಂದ ಲಾವಳಿ ಅವರನ್ನ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿಗೆ ಆಗಮಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ಹತ್ತಿರದ ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಅಭಿಮಾನದ ಸಂಕೇತವಾಗಿರುವಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರನ್ನ ನಾವು ವೇದಿಕೆಗೆ, ಪುತ್ತೂರು ಶಾಸಕರು ಅವರನ್ನ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಅಲ್ಲಿ ತೆರವುಗೊಳಿಸಬೇಕು, ದಯವಿಟ್ಟು ವೇದಿಕೆಗೆ ಮುಂಭಾಗಕ್ಕೆ ಶ್ರೀ ಗುರುಕರಣ್ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರು ಅವರು ವೇದಿಕೆಗೆ ಆಗಮಿಸಬೇಕು ಕೇಳಿಕೊಳ್ಳುತ್ತೇವೆ. ನಮ್ಮ ಹತ್ತಿರದ ಪುತ್ತೂರಿನವರು, ಇಲ್ಲಿ ಈಶ್ವರಮಂಗಲದವರು, ಬಂಟರ ಯಾನೆ ನಾಡವರ ಸಂಘದ ಕನ್ನಡ ಜಿಲ್ಲಾ ಮಾತೃ ಸಂಘದ ಉಪಾಧ್ಯಕ್ಷರು ಆಗಿರುವ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಹೇಮನಾಥ್ ಶೆಟ್ಟಿ ಕಾವು ಅವರು ವೇದಿಕೆಗೆ ಆಗಮಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ಆದರಣೀಯರು, ಬಹುಮಾನ್ಯ ಆಗಿರುವಂತಹ ಪರಮಪೂಜ್ಯ ಶ್ರೀ ಬೆಳ್ಳಿಪ್ಪಾಡಿ ಗುಣರಂಜನ್ ಶೆಟ್ಟಿ, ಸಹ ಕಾರ್ಯದರ್ಶಿ WFI ಇಂಡಿಯಾ ಅವರನ್ನ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಪೆರಿಂಗಳಿಯಾಟ ಮಹೋತ್ಸವ ನಡೆಯುತ್ತಿರುವಂತಹ ಇಲ್ಲಿಯ ಆತಿಥೇಯತ್ವವನ್ನು ವಹಿಸುತ್ತಿರುವಂತಹ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ನೇತೃತ್ವವನ್ನು ನೀಡಿ ಘನ ಕಾರ್ಯ ಬಹಳ ಸುಸೂತ್ರವಾಗಿ ನಡೆಯುವಂತೆ ಸಹಕರಿಸುತ್ತಿರುವ, ಇದಕ್ಕೆ ನೇತೃತ್ವವನ್ನು ನೀಡಿರುವ ನಮ್ಮೆಲ್ಲರ ಅಭಿಮಾನದ ಸಂಕೇತ ಕಾರಡಿಕ ಪಂಚಾಯತ್ ಅವರನ್ನ ವೇದಿಕೆ ಸ್ವಾಗತಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವನಿತೆಯರನ್ನ ಸಂಘಟಿಸಿ ಕಾರ್ಯಕ್ರಮಕ್ಕೂ ದಿನಾಲೂ ಇಲ್ಲಿ ಬಂದು ಎಲ್ಲಾ ದಿನಗಳು ಹಾಗೆ ಇದರಲ್ಲಿ ನೇತೃತ್ವವನ್ನು ನೀಡಿ ಸಹಕರಿಸುತ್ತಿರುವ ಕಾರಡಿಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಸೈಂಟ್ ಜಾನ್ ಬ್ರೆಟ್ಟೋ ಚರ್ಚ್ ನಾರಂಪಾಡಿಯ ಸ್ವಾಗತಿಸುತ್ತಿದ್ದೇವೆ.
ಸಭಿಕರಲ್ಲಿ ವಿನಂತಿ, ದಯವಿಟ್ಟು ಆಸನವನ್ನು ಕಾರಡ್ಕ ಸ್ವೀಕರಿಸಬೇಕು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ ಮೊಹಮ್ಮದ್ ನಾಸರ್ ಅವರು ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶ್ರೀ ಎ.ಕೆ. ಅಬ್ದುಲ್ ಖಾದರ್ ಅಧ್ಯಕ್ಷರು ಆದೂರು ಜಮಾಯತ್ ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀ ಅಬ್ದುಲ್ ಖಾದರ್ ಹಾಜಿ ಅವರು ವೇದಿಕೆಗೆ ಆಗಮಿಸಬೇಕು. സുവനിയർ പ്രകാശനം ചെയ്യുന്ന ഖ്യാത എഴുത്തുകാരൻ, പ്രശസ്തനായ എഴുത്തുകാരൻ ശ്രീ കല്ലറ അജയൻ അവരെ വേദിയിലേക്ക് സ്വാഗതം ചെയ്യുകയാണ്. ಪೆರಿಂಗಳಿಯಾಟ ಮಹೋತ್ಸವ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಇಂದಿನ ಸ್ಮರಣ ಸ್ವೀಕಾರವನ್ನು ಮಾಡಲಿರುವಂತಹ ಹಿರಿಯ ಸಾಹಿತ್ಯ ಕವಿ ಪತ್ರಕರ್ತ ಶ್ರೀ ರಾಧಾಕೃಷ್ಣ ಕೆ ಉಳಿಯತ್ತಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ವೆಂಕಟೇಶ ಬುಚ್ಚಿಲ್